10 ಲಕ್ಷದ ನಾಯಿ ಇದೆ ಅಂತ ಕೇಳ್ಪಟ್ಟೆ. ಹೌದೌದು, ಅದಕ್ಕೆ ನಾನೇ ಊಟ ಮಾಡಿಸ್ಬೇಕು. ಹೇಳಿದ್ರು ಒಂದ್ಸರಿ ನಾನು ನಮ್ಮ ನಾಯಿಗೆ ಗೋಲ್ಡ್ ಬಿಸ್ಕೆಟ್ ಹಾಕೋದು ಅಂತ. ಫೋನ್ ಮಾಡಿ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ. ಪಲ್ಲವಿ, ಇಲ್ಲಿ ಇಂಟರ್ವ್ಯೂಲಿ ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ತರಲೆ ತರ. ಅಲ್ಲ ಬ್ರೋ, ನೀವು ಕಣ್ಣೀರ್ ಹಾಕ್ಸ್ತಾ ಇದ್ರ ಒಂದು ಹುಡುಗಿ ಹತ್ರ, ನೀವು ಇಂಟರ್ವ್ಯೂ ಕರೆದ್ಬಿಟ್ಟು ಕಣ್ಣೀರ್ ಹಾಕ್ಸ್ತಾ ಇದ್ರ ನೀವು. ನಾನು ಕೇಳಿದ್ದೆ ಅಣ್ಣ ನೀನ್ ಆಫ್ ಮಾಡೋಣ. ಹೆಣ್ಣು ಕಣ್ಣೀರ್ ಹಾಕ್ಸೋದು ಒಂದು ಇದೇನೇನ್ರಿ ನಮಗ ಅದನ್ನ ಮಾತಾಡಕ್ ಇಷ್ಟ ಇಲ್ಲ ಅಂದಾಗ ನೀವು ಇದಕ್ಕೆ ಅದನ್ನ ಎತ್ತಾ ಇದ್ದ. ಅಲ್ಲ, ನಾನು ಕೇಳಿದ್ರೆ ಏನ್ ತಪ್ಪಿದೆ ಇವಾಗ? ಇಲ್ಲ ನಾವು ರಾಂಗ್ ಏನ್ ಕೇಳಿದೆ ನಾನು. ಇವ್ರು ಅವಾಗ್ಲೇ ಇಂಟರ್ವ್ಯೂ ಕೊಟ್ರು. ಹೌದು, ಅವ್ನು ಕೇಳಿದ ಕ್ವಶನ್. ಅಣ್ಣ ಈ ಕಾರ್ತಿಕ್, ಈ ಮೂವಿ ಪ್ರಮೋಷನ್ ಅಲ್ಲಿ ದೋಸೆ ತಿನ್ನಕ್ ಹೋಗೋದು, ದೋಸೆ ಕೊಡೋದು ಇದೆಲ್ಲ ಇರುತ್ತಲ್ಲ, ಅದ್ಯಾವಾಗಿರುತ್ತೆ? ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಯಾವಾಗೂ ತಿನ್ನೋದೇನ ಕೆಲಸನಿಂದ? ನಾನು ನೋಡ್ತಾ ಇದ್ದೀನಿ ಶಾರ್ಟ್ ಫಿಲಮ್ ಇಂದನು, ಅಮೃತಾಂಜನ್ ಶಾರ್ಟ್ ಫಿಲಮ್ ಇಂದನು ತಿನ್ನೋದು ನಿನ್ ತಿನ್ನೋ ಬಿಲ್ಗಳೇ ಜಾಸ್ತಿ ಬರ್ತದ ಪಾಯಲ್. ದೋಸೆದಲ್ಲ ಏನ್ ಬಿಲ್ ಬಂದ್ಬಿಡುತ್ತೆ ಕಾರ್ತಿಕ್? ಆದ್ರೂ ಅಷ್ಟು ತಿಂತೀಯಲ್ಲ, ಇಂಥ ಬ್ಯೂಟಿ ಹೆಂಗ್ ಮೇಂಟೈನ್ ಮಾಡ್ತಾ ಇದೀಯಾ ಅಂತ. ದಟ್ ಇಸ್ ದ ಪವರ್ ಆಫ್ ಪಾಯಲ್. ಅಬ್ಬೋ. ಮತ್ತೆ ನಾಳೆ ಟ್ರೈಲರ್ಗೆ ಯಾವ ಕಾಸ್ಟ್ಯೂಮ್ ಹಾಕೊಂಬರ್ತೀಯಾ? ಅಂದ್ರೆ ಇಬ್ರು ಮ್ಯಾಚಿಂಗ್ ಹಾಕೊಂಡ್ಬಿಡೋಣ. ಹೀರೋ ಅಂತಾನೆ, ನಾವಿಬ್ರು ಮ್ಯಾಚಿಂಗ್ ಹಾಕತ್ತಾಗತ್ತಾ? ಅಷ್ಟೇ ಬಿಡಮ್ಮ, ದೊಡ್ಡ ಫಿಲಮ್ ಬಂದ್ಮೇಲೆ ಶಾರ್ಟ್ ಫಿಲಮ್ ಹೀರೋನ್ ಮಾಡ್ತಾರೆ. ಹಾಯ್ ಐ ಥಿಂಕ್ ನೀವಿಬ್ರು ಫಿಲ್ಮ್ ಆಕ್ಟರ್ಸ್ ಅನ್ಸುತ್ತಲ್ಲ? ಅಲ್ಲ ಕಪಲ್ಸ್. ಕಪಲ್ಸ್? ಮತ್ತೆ ಇನ್ನೇನ್ ಸರ್ ಅಮೃತಾಂಜನ್ ಅಲ್ಲ? ಅಮೃತಾಂಜನ್ ಮೂವಿ. ಮೇಡಮ್ ತುಂಬಾ ಕ್ಯೂಟ್ ಇದ್ದೀರಾ. ಥ್ಯಾಂಕ್ ಯು. ನೀವಿಬ್ರು ಹೆಂಗೋ ನಡ್ಕೊಂಡ್ ಬರ್ತಾ ಇದ್ರಲ್ಲ, ಹಂಗೆ ಒಂದು ಇಂಟರ್ವ್ಯೂ ಮಾಡ್ಬೇಡಣ ಅಂತ ಹೇಳಿ ಅನ್ಕೊಂಡ್ವಿ. ಚೆನ್ನಾಗಿರುತ್ತೆ. ಓಕೆ ಈ ಟೈಮ್ ಇವರು ನಮ್ ಜೊತೆಗೆ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನಮ್ ಚಾನಲ್ಗೆ. ಏನಾದ್ರು ಕ್ವಶನ್ ಕೇಳೋದ್ರಲ್ಲಿ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ನಮ್ ಶಾರ್ಟ್ ಫಿಲಮ್ ಅಲ್ಲಿ ಒಂದ್ಸತಿ ಅವಕಾಶ ಕೇಳ್ಕೊಂಡ್ ಬಂದಿದ್ರು. ಹೌದಾ? ಹೌದು, ಮೇಡಮ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ. ಓಕೆ ಮೇಡಮ್ ಅಂತಾನೆ ಓಕೆ. ಚೆನ್ನಾಗಿರುತ್ತೆ ಇಂಟರ್ವ್ಯೂ ಅಂದ್ರೆ ನಮ್ಮ ಬಗ್ಗೆ ನೀವು ತಿಳ್ಕೊಬಹುದು, ಇವ್ರ ಬಗ್ಗೆ ನಾವು ತಿಳ್ಕೊಬಹುದು. ಅಂದ್ರೆ ಅಂದ್ರೆ ತಿಳ್ಕೊಳ್ಳೋದು ಸಿನಿಮಾ ತುಂಬಾ ಬಗ್ಗೆ. ಚೆನ್ನಾಗಿರುತ್ತೆ ಸಿನಿಮಾ ಬಗ್ಗೆ. ಸಿನಿಮಾ ಬಗ್ಗೆ ಹಾಗಾಗಿ ಆದ್ರೆ ಒಂದ್ ಸ್ವಲ್ಪ ನೀವ್ ಆ ಕಡೆ ಇರಿ, ಇವ್ರು ಈ ಕಡೆ ಇಲ್ಲ ಇಲ್ಲ ಚೆನ್ನಾಗಿರುತ್ತೆ. ಓಕೆ. ಎಲ್ಲಾರು ಹೊಸಬ್ರಲ್ವಾ, ಕಲೀಲಿ ಸ್ವಲ್ಪ ಜಾಸ್ತಿ. ನಾವು ಜಾಸ್ತಿ ಕಲ್ತ್ ಬಿಟ್ಟಿದೀವಿ. ಓಕೆ. ಚಲೋ. ಸೊ ವೀಕ್ಷಕರೇ ನಮಸ್ಕಾರ. ಅಮೃತಾಂಜನ್ ಟೀಮ್ ನಮ್ ಜೊತೆಗಿದ್ದಾರೆ. ಸೊ ಇವತ್ತು ನಮ್ ಜೊತೆಗೆ ಕಾರ್ತಿ ಅವರು ಇದ್ದಾರೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಪಾಯಲ್ ಚೆಂಗಪ್ಪ ಅವ್ರಿಗೂ ಸ್ವಾಗತ. ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಲ್ಲ, ನೋಡೋದಕ್ಕೆ ಚೆನ್ನಾಗಿದ್ದೀರಾ ಅಂತ ಹೇಳಿದೆ. ನನ್ನೇ ನೀವ್ ಹೇಳ್ತಾ ಇದ್ದೀರಾ? ಹೌದಾ? ಅಲ್ಲ, ಎಲ್ಲ ಪ್ರಾಕ್ಟೀಸ್. ಹಂಗಂದ್ರೆ ನಗು ಬರ್ತಿದ್ಯಾ? ನಾನ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಇಲ್ಲ ನಾನ್ ನಗ್ನಗ್ತಾ ಹೇಳ್ದೆ. ಇವಾಗ ನಾವು ಚೆನ್ನಾಗಿಲ್ಲ ಅಂದ್ರೆ ಒಂದ್ 10,000 ಕೊಡ್ತೀರಾ ಹಿಂಗೆ ಏ ಇಲ್ಲ ಕಷ್ಟಕ್ಕೆ? ಇಲ್ಲ ಹಂಗೆಲ್ಲ ಮತ್ತೆ ಯಾಕೆ ಕೇಳಿದ್ರಿ? ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳಿದೆ ಅಷ್ಟೇ. ಸೊ ಚೇತನ್ ದುರ್ಗಾ ಅವರನ್ನು ಕೂಡ ನಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಟೀಮ್ಗೆ ಹೊಸಬ್ರು ಅಂತಾನೆ ಹೇಳ್ಬೋದು. ತಿಳ್ಕೊಳ್ಳೋಣ. ಎಸ್, ಅಮೃತ ಅಂಜನ್ ಅಂತ ಹೇಳಿದ ತಕ್ಷಣನೇ ಜೋಡಿಗಳು ನೆನಪಾಗ್ತಾರೆ. ಸೊ ಅಮೃತ ಅವ್ರು ಇಲ್ಲಿದ್ದಾರೆ. ಸೊ ಎಷ್ಟು ಜನ ಅಂದ್ರೆ ಎಷ್ಟು ಜನಕ್ಕೆ ಅಮೃತ ಸಿಗ್ಬೇಕು ಅಂತ ಕೇಳಿ ಆಸೆ ಇರುತ್ತೆ? ಎಷ್ಟು ಜನಕ್ಕೆ ಬೇಡ, ನನ್ಗೆ ಒಬ್ಬನಿಗೆ ಸಿಕ್ಕಿದೆ ಸಾಕು. ಸಾಕ? ನಿಮಗೆ ಅಮೃತ ಸಿಕ್ಕಿದ್ರೆ ಏನ್ ಮಾಡ್ತಾ ಇದ್ರಿ ನೀವು? ಕುಡ್ಕೊಂಡ್ಬಿಡ್ತೀನಿ ಫಸ್ಟೇ. ಅಮೃತ ಸರ್, ನಾನು ಈ ಅರ್ಥದಲ್ಲಿ ಹೇಳಿಲ್ಲ. ಅಮೃತ ಆಕ್ಚುಲಿ ಸಿಕ್ಕರೆ ಹೌದು, ಸಾವಿರ ಅಲ್ಲ. ಹೌದೌದು. ದೇವಾನು ದೇವತೆಗಳು ಅಮೃತಕ್ಕೋಸ್ಕರ ಅಮೃತ ಆದ್ರೂ 3 ವರ್ಷ ಆದ್ಮೇಲೆ ಅಯ್ಯಪ್ಪ ಒಂಥರ ಅನ್ಸುತ್ತೆ. ವಿಷ ಅನ್ಸುತ್ತಾ? ವಿಷ ಅಲ್ಲ, ಅಮೃತ ಜಾಸ್ತಿ ಆದ್ರೆ ವಿಷ ಅನ್ಸುತ್ತೆ. ಕರೆಕ್ಟಾ? ಅದಲ್ವಾ ಒರಿಜಿನಲ್? ಹೌದೌದೌದು. ಅತಿ ಆದ್ರೆ ಅಮೃತನು ವಿಷ. ನಮ್ಗೇನು ಆತರ ಅನ್ಸಿಲ್ಲಪ್ಪ. ನಿಮ್ಗೆ ಅಮೃತ ಸಿಗಲ್ಲ ಬಿಡಿ. 30ನೇ ತಾರೀಕಿಗೆ ನಾವೆಲ್ಲ ವೇಟ್ ಮಾಡ್ತಾ ಇದೀವಿ. ನೀವು ಶಾರ್ಟ್ ಫಿಲಮ್ ಅಲ್ಲಿ ತುಂಬಾ ನೆಕ್ಸಿರ್ತೀರಾ, ಬಟ್ ಆದ್ರೆ ಇವಾಗ ಫೀಚರ್ ಫಿಲಮ್ ಅಲ್ಲಿ ಯಾವ ತರ ಕಾಣಿಸ್ಬೋದು ಅಂತ ಹೇಳಿ ಜನರಿಗೆ ಕ್ಯೂರಿಯಾಸಿಟಿ ಇದೆ. ಏಲಿ ಅಂತಾರೆ ಕಾಣಿಸ್ಬೇಕಾಗಿತ್ತು, ಹೆಂಗೆ ಮಾಮೂಲಿಯಾಗೆ ಕಾಣಿಸ್ತೀರಿ. ಅಲ್ಲ, ಕಾಮಿಡಿ ಆಗಿದೆ, ಫನ್ ಆಗಿದೆ, ಫನ್ನಿ ಆಗಿರುತ್ತೆ ಫಿಲಮ್. ಹೇಳಮ್ಮ. ಏನ್ ಕೇಳಿದ್ರೆ ಅಂದ್ರೆ ಅವರು ಯಾವ ರೀತಿ ಈ ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ತೀರಾ? ಹೆಂಗ ನಂಗೆ ಕಾಣಿಸ್ತಾ? ಹಿಂಗ್ ಕಾಣಿಸಲ್ಲ. ಇಲ್ಲ, ಆ ಲುಕ್ ಬೇರೆ ಐತೆ. ಲುಕ್ ಬೇರೆ ಇತ್ತು. ಇಲ್ಲ, ಅವಾಗ ಯಾವಾಗ್ಲೂ ಕುಡ್ದಿರ್ತಾನೆ.
ಊಟ ಮಾಡಿಸ್ತಾನೆ ಎಲ್ಲರೂ. ಓಕೆ. ಸೊ ನೀವು ಒಂದು ಪಾತ್ರ ಕೇಳ್ಕೊಂಡು ಹೋಗಿದ್ರಿ ಈ ಮೂವಿಗೆ? ಚೇತನ್ ದುರ್ಗ ಅವ್ರ ಬಗ್ಗೆ ಏನ್ ಹೇಳ್ತಿದ್ರೆ ಈ ಫಿಲಮ್ಗೋಸ್ಕರ ಅವ್ರು 6 ಪ್ಯಾಕ್ ಟ್ರೈ ಮಾಡೋರು. ಸೀರಿಯಸ್ ಆಗಿ ಹೌದು ಐತೆ. ಗೊತ್ತು ಇಲ್ಲ ಇಲ್ಲ ಹೌದಾ? ಈ ಸಿನಿಮಾದಲ್ಲಿ 6 ಪ್ಯಾಕ್ ಇದೆ ನಂದು. ಓಕೆ. ಮದುವೆ ಆದ್ಮೇಲೆ ಒಂದು ಸ್ವಲ್ಪ ಕರಗಿದೆ, ಹೌದು ಜಾಸ್ತಿ ಆಗಿದೆ ಅಂತ. ಕೇಳಿದ್ರೆ ಅವ್ರು ಮದುವೆ ಆಗಿರೋದು ಹೇಳಿ ಅಂತ. ಅಂದ್ರೆ ಈಗ ಅಲ್ಲ, ಅವ್ರ ಫ್ರೆಂಡ್ ಮದುವೆ ಆದ್ಮೇಲೆ ಇವರಿಗೆ ಪ್ಯಾಕ್ ಜಾಸ್ತಿ ಆಗಿದೆ. ಅಲ್ಲ, ಸಿನಿಮಾಗೋಸ್ಕರ ಡೈರೆಕ್ಟರ್ ಕೇಳಿದ್ರು ಹಾ. ಚೆನ್ನಾಗಿರುತ್ತೆ ಈ ಪಾತ್ರಕ್ಕೆ ನೀವು 6 ಪ್ಯಾಕ್ ಮಾಡಿದ್ರೆ ಅಂತ. ಓಕೆ. ಹಾಗಾಗಿ ಒಂದು 3-4 ಮಂತ್ಸ್ ಶ್ರಮ ಪಟ್ಟು 6 ಪ್ಯಾಕ್ ಮಾಡಿದೆ. ಶೂಟಿಂಗ್ ಮುಗಿದ್ಮೇಲೆ ಮಾಮೂಲಿ ರೆಗ್ಯುಲರ್ ಆಗಿ ತಿನ್ನೋದು ಅದು ಇದೆಲ್ಲ ಮಾಡಿದ್ಮೇಲೆ ಇದು ಸ್ವಲ್ಪ ಹೊಟ್ಟೆ. ಓಕೆ. ಸೊ ಇವಾಗ ಪಾಯಲ್ ಚಂಗಪ್ಪ ಅವರು ಪಕ್ಕದ ಮನೆಗೆ ಹೋದ್ಮೇಲಿಂದನೂ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾರೆ. ರೋಮಿಯೋ ರೋಮಿಯೋ ಅಂತ ಕೇಳಿನೇ ಕರೀತಾ ಇರ್ತಾರೆ ಯಾವಾಗ್ಲೂ. ಸೊ ಆ ಕಡೆ ಬಿಸಿ ಆಗ್ಬಿಟ್ಟು ಈ ಕಡೆ ಮರ್ತು ಬಿಟ್ರ ಅಂತ. ತೆಲುಗು ಇದಕ್ಕೆ ಹೋಗಿದ್ದು ಅಂತ. ಪಕ್ಕದ ಮನೆಗೆ ಹೋಗಿ ರೋಮಿಯೋ ರ್ಯಾಂಬೋ. ರಾಂಬೋ, ಸಾರಿ, ಲವ್, ರಾಂಬೋ ಇನ್ ಲವ್. ಇದು 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 ನನ್ನ ಮನೆ. ಯಾವಾಗ್ಲೂ ಇಲ್ಲ, ಇಲ್ಲಿ ಬರಕ್ ಕಾಯ್ತಾತೀನಿ. ಇಲ್ಲಿ ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡ್ಬೇಕು ಅಂತ ಆಸೆ. ಅದೇ ಒಳ್ಳೆ ಅವಕಾಶ ಬಂದ್ರೆ ಇಲ್ಲೇ ಓಕೆ, ಪರ್ಮನೆಂಟ್ ಇಲ್ಲ. ಅಂದ್ರೆ ಅಮೃತಾಂಜನ್ ಒಳ್ಳೆ ಅವಕಾಶ ಅಲ್ಲ ಅಂದೆ. ಹಂಗೇನ್ ಹೇಳಿಲ್ಲ. ಅದ ಅಂದ್ರೆ ಸೈಟ್ ಇಲ್ಲಿದೆ, ಅಲ್ಲಿ ಲೀಸಿಗೆ ಹಾಕೊಂಡಿದ್ದಾರೆ ಅಷ್ಟೇ. ಅದು ನೆಂಟ್ರ ಮನೆ. ನೆಂಟ್ರ ಮನೆ, ಇಲ್ಲೇ ಮನೆ ಕಟ್ಕೊಂತಾರೆ ಅನ್ನೋದು ಗ್ಯಾರಂಟಿ. ಆದಷ್ಟು ತೆಲುಗು ಪೀಪಲ್ ಈ ವಿಡಿಯೋನ ಎಲ್ಲಾ ಕಡೆ ಆಂಧ್ರದಲ್ಲಿ ಶೇರ್ ಮಾಡಿ. ಒಂದ್ ಹೆಚ್ಚು ಕಮ್ಮಿ ಆ ತರ ಹೇಳಲ್ಲ ಅನ್ಕೊಂಡೆ. ಅಂದ್ರೆ ನೆಂಟ್ರನ್ನ ಬೈಕ್ ಅಂತ ಇರ್ತೀವಿ ಯಾವಾಗ ಅಂತ. ಓಕೆ. ಸೊ ನಿಮಗೆ ಅಂದ್ರೆ ರೆಕಗ್ನೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಅಂದ್ರೆ ರೀಲ್ಸ್ ಅಲ್ಲೇನೆ ಆಗ್ಲಿ ಅಥವಾ ಯೂಟ್ಯೂಬ್ ನಲ್ಲೇ ಆಗ್ಲಿ ಅಥವಾ ದೊಡ್ಡ ಫಿಲಮ್ಗಳನ್ನೇ ಆಗ್ಲಿ ಬೇರೆ ಇಂಡಸ್ಟ್ರಿನಲ್ಲಿ ಇಂಥದ್ದು ರೆಕಗ್ನೇಷನ್ ಯಾವತ್ತರ ಮ್ಯಾನಿಫೆಸ್ಟ್ ಮಾಡಿದ್ರಾ ಅಥವಾ ಬಯಸದೆ ಬಂದ ಭಾಗ್ಯನ ಹೇಗೆ ಅಂತ? ಮ್ಯಾನಿಫೆಸ್ಟ್ ಇಲ್ಲ, ಇದು ನನಗೂ ಒಂಥರ ಸರ್ಪ್ರೈಸ್. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಶಾರ್ಟ್ ಫಿಲಮ್ ಅಲ್ಲಿ ನನ್ನ ಇಷ್ಟು ಜನ ಗುರ್ತಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇವಾಗ ನೀವು ಹೇಳಿದ್ರಲ್ಲ ರ್ಯಾಂಬೋ ಇನ್ ಲವ್ ಅಂತ ತೆಲುಗು ಮಾಡಿದ್ರು, ಅದೂನು ನಮ್ ಕನ್ನಡ ಶಾರ್ಟ್ ಫಿಲಮ್ ನೋಡೇ ನಂಗೆ ಅದು ಆಫರ್ ಬಂದಿದ್ದು. ಖುಷಿ ಇದೆ, ಹೆಮ್ಮೆ ಇದೆ ನನಗೆ. ಯಾವತ್ತೂ ನಾನು ನನ್ನ ರೂಟ್ಸ್ನ ಆಗ್ಲಿ ಇದಕ್ಕೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಅದನ್ನ ಐಲ್ ನೆವರ್ ಫರ್ಗೆಟ್. ಅಂಡ್ ಈಗ ಶಾರ್ಟ್ ಫಿಲಮ್ಸ್ ಅಲ್ಲಿ ಇಷ್ಟು ಒಂದೊಳ್ಳೆ ಕಂಟೆಂಟ್ ಗಳನ್ನ ಕೊಡ್ತಾ ಬರ್ತಾ ಇದೀರಾ. ವೈ ಫೀಚರ್ ಫಿಲಮ್ ಅಂತ ಹೇಳಿ ಕ್ವಶನ್ ಬಂದಾಗ ಯಾರು ಫಸ್ಟ್ ಇದಕ್ಕೆ ನಾಂದಿ ಹಾಡಿದ್ದು? ವೈ ಅನ್ನೋದಕ್ಕಿಂತ ಎಲ್ಲಾರು ಬಂದಿದೆ ಸಿನಿಮಾ ಮಾಡಕ್ಕೆ ಅಂತ. ಶಾರ್ಟ್ ಫಿಲಮ್ ವಾಸ್ ಜಸ್ಟ್ ಟು ಬಿಲ್ಡ್ ಅವರ್ ಪ್ರೊಫೈಲ್ ಅಷ್ಟೇ. ಸೊ ಬಂದಿದೆ ಎಲ್ಲ ಸಿನಿಮಾ ಮಾಡಕ್ಕೆ ಅಂತಾನೆ. ಇದು ಒಂಥರ ಯಾರೂನು ನೀ ಯಾಕೆ ಮಾಡ್ತೀಯ ಬಾರಪ್ಪ ನೀ ದುಡ್ಡಾಕ್ತೀನಿ ಅಂತ ಯಾರು ಹೇಳಲ್ಲ. ನಾವು ಅಷ್ಟು ವೈರಲ್ ಆದ್ರೂ ನಮ್ಗೆ 5 ವರ್ಷ ತಗೊಳ್ತು ಒಂದು ಸಿನಿಮಾ ಅಂತ ಇವಾಗ ಬರೋದಕ್ಕೆ ಆಚೆ. ಅಷ್ಟು ಸ್ಟ್ರಗಲ್ ಇದೆ. ಇವ್ರು ಫ್ಲೂಕು ಅನ್ನೋ ತರ ತುಂಬಾ ಜನ ಮಾತಾಡ್ಬೋದು ಅಷ್ಟೇ. ಒಂದಾದ್ಮೇಲೆ ಒಂದು ವ್ಯೂ ಏನಪ್ಪ ಏನಂತಾರೆ ಗೇನ್ ಮಾಡ್ಕೊಂಡು ಆಡಿಯನ್ಸ್ ನ ಗೇನ್ ಮಾಡ್ಕೊಂಡು ವ್ಯೂಸ್ ಗೇನ್ ಮಾಡ್ಕೊಂಡು ಒಂದು ಇವಾಗ ದೊಡ್ಡ ಸಿನಿಮಾ ಆಗಿದೆ. ಅಷ್ಟು ಈಸಿ ಏನ್ ಇರ್ಲಿಲ್ಲ ನಮ್ಗೆ. ಫೇಮ್ ಸಿಕ್ತು ಸಡನ್ ಆಗಿ, ಏನಾದ್ರು ಕಂಟೆಂಟ್ ಚೆನ್ನಾಗಿತ್ತು, ನಮ್ದೆಲ್ಲರ ಹಾರ್ಡ್ ವರ್ಕ್. ಅಲ್ಲ ಸಡನ್ ಆಗಿ ಫೇಮ್ ಸಿಕ್ತು ಅಂದ್ರೆ ಸಿಗ್ಲಿಲ್ಲ. ಚೇರೆಮ್ಮು ಯಪ್ಪ ₹1 ದುಡ್ಡು ಇರ್ತಾ ಇರ್ಲಿಲ್ಲ ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ. ಯಪ್ಪ ಹತ್ರ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ಕತೆ ಬರೀತಾ ಇದ್ದ. ಯಪ್ಪ ಅದು ಅಮೃತಾಂಜನ್ ಶಾರ್ಟ್ ಫಿಲಮ್ ಕತೆ ಹಂಗ್ ಬರ್ದಿರೋದು. ಹಂಗ್ ಬರ್ದು ಮನೆಯಲ್ಲಿ ಮತ್ತೆ ಮಂತ್ಲಿ ಪೇಮೆಂಟ್ ಅಂತ ಏನೋ ಮ್ಯಾನೇಜ್ ಮಾಡ್ಬೇಕು, ಅದಕ್ಕೆಲ್ಲ ಸಾಲ ಮಾಡ್ಕೊಂಡು ಆಯಪ್ಪ ಪಾಪ. ಆಮೇಲೆ ನಮಗೆ ನನ್ನಂತವನ ಹತ್ರ ಆಕ್ಟಿಂಗ್ ತೆಗ್ಸಿದ್ದಾನೆ. ಇದಕ್ಕಿಂತ ಕಷ್ಟಕರ ಏನಿಲ್ಲ. ಆಮೇಲೆ ಆ ಟೈಮಲ್ಲಿ ಯಾರು ಓಡಾಡಂಗಿರ್ಲಿಲ್ಲ, ಜಾಸ್ತಿ ಕ್ರೌಡ್ ಸೇರಂಗಿರ್ಲಿಲ್ಲ. ಕೋವಿಡ್ ಟೈಮ್ ಅಲ್ಲಿ ನಾವೆಲ್ಲ ಸೇರ್ಬಿಟ್ಟು ವರ್ಕ್ಶಾಪ್ ಮಾಡ್ತಿದ್ವಿ. 1 ತಿಂಗಳು 1.5 ತಿಂಗಳು ವರ್ಕ್ಶಾಪ್ ಮಾಡ್ಸಿದ್ದಾನೆ. ಮತ್ ಪೇಷನ್ಸ್ ಹೆಂಗಿರುತ್ತೆ ಅಂದ್ರೆ ನಮ್ಮ 100-150 ಟೇಕ್ ಹೋದ್ರು ಓಕೆ ಮಾಡ ಬರುತ್ತೆ ಮಾಡ ಆ ತರ ನಾವ್ ಯಾರು ಮಾಡಿದ್ರೆ ಅದ್ರಲ್ಲಿ ಐ ಥಿಂಕ್ ಗೌರವ್ ಯಾವ್ದೋ ಆಕ್ಟಿಂಗ್ ಕ್ಲಾಸ್ ಅಲ್ಲಿ ಏನೋ ಇದ್ದವ್ರೇನೋ. ನಾನು ಪಾಯಲು ಇನ್ನೊಬ್ರು ಭವ್ಯ ನಾವೆಲ್ಲ ನಮ್ಮನ್ನೆಲ್ಲಾರನು ನೀಟಾಗಿ ಟ್ರೈನ್ ಅಪ್ ಮಾಡಿ ಆ ಶಾರ್ಟ್ ಫಿಲಮ್ ಮಾಡಿ ಅಯ್ಯಪ್ಪ. ಇನ್ನು ನಿಮ್ಮ ಡೈಲಾಗ್ ಡೆಲಿವರಿಯಲ್ಲಿ ಆ ಡೈಲಾಗ್ ಅಲ್ಲಿ ಇನ್ನೋಸೆನ್ಸ್ ಇರುತ್ತೆ. ಅಂದ್ರೆ ಏನೇ ಒಂದು ಜೋರಾಗಿ ಹೇಳಿದ್ರು ಆ ಇನ್ನೋಸೆನ್ಸ್ ಅಲ್ಲೇನೆ ಹೇಳೋತರ ಅನ್ಸುತ್ತಾ? ಅದ್ ನಿಜವಾಗ್ಲೂ ನನ್ಗೂ ಗೊತ್ತಿಲ್ಲ, ನಂಗೆ ಹೆಂಗ್ ತಗ್ಸಿದ್ರು ಅಂತ ನಂಗೆ ಗೊತ್ತಿಲ್ಲ. ಟು ಬಿ ಫ್ರಾಂಕ್, ನನ್ ಸ್ಕ್ರೀನ್ ಅಲ್ಲಿ ಏನ್ ಅಷ್ಟು ಒಟ ಅಂತ ಮಾತಾಡೋದು ಡೈಲಾಗ್ ಎಲ್ಲ ಇರುತ್ತೆ. ನನ್ ರಿಯಲ್ ಲೈಫ್ ಅಲ್ಲಿ ಅಷ್ಟು ಜಾಸ್ತಿ ಮಾತಾಡೋದಾಗ್ಲಿ ಅಷ್ಟು ವೈಲೆಂಟ್ ಆಗಿ ಮಾತಾಡೋದೆಲ್ಲ ನಂಗೆ ಬರಲ್ಲ. ಸೈಲೆಂಟ್ ಆಗಿ ತೋರಿಸ್ತಾಳೆ ಟ್ಯಾಲೆಂಟ್. ಅದನ್ನ ನೋಡಿ ಇವಾಗ ಪಕ್ಕದಲ್ಲಿ ಆಗ್ತಾ ಇದಾರೆ ವೈಲೆಂಟ್.
ಸೊ ನಿಮಗೆ ಅಂದ್ರೆ ಈ ಒಂದು ಟೀಮ್ ಅನ್ನೋದು ಒಂದು ಸಾಲಿಡ್ ಆಗಿ ಫಿಕ್ಸ್ ಆಗ್ಬಿಟ್ಟಿದೆ. ಸೊ ಈ ಟೀಮ್ ಜೊತೆಗೆ ನೀವು ಏನೇ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮನೆ ಕನೆಕ್ಟ್ ಆಗೋ ಥರದ್ದು ಮಾಡಿದ್ರೆ ಒಳ್ಳೆ ಹಿಟ್ ಆಗುತ್ತೆ ಅನ್ನೋದು ಗೊತ್ತಿದೆ. ಸೊ ಒಂದು ಮಂತ್ರ, ಸಕ್ಸಸ್ ಮಂತ್ರ ಅನ್ನೋದು ಏನಿದೆ, ಇವಾಗ ನೀವು ಮಾಡಿರುವಂತ ಮ್ಯಾಕ್ಸಿಮಮ್ ನೀವು ಎಲ್ಲರನ್ನೂ ಕಾಣಿಸ್ಕೊಂಡಿರುವಂತಹ ಒಂದು ಪೇರ್ ಆಗಿರ್ಲಿ ಎಲ್ಲದನ್ನು ಕೂಡ ಹಿಟ್ ಆಗಿದೆ ಅಂತಾನೆ ಹೇಳ್ಬೋದು. ಕರೆಕ್ಟಾ? ಅಮೃತಾಂಜನ್ 25 million ಅಂತ ಕೇಳಿದ್ರೆ ಏನು ಸುಮ್ಮನೆ ಇಲ್ಲ. ಫ್ಲಾಪ್ ಆಯ್ತು ನಂದು. ಹೌದಾ? ಅಲ್ಲ ನನ್ನೊಂದು ಅದಿದ್ದೇ ಇರುತ್ತೆ, ಚಿಕ್ಕ ಪುಟ್ಟ ಸೋಲು ಗೆಲುವು ಇದ್ದೇ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಎಲ್ಲದನ್ನು ಕೂಡ ಹಿಟ್ ಆಗಿದೆ ಅಂತ ಹೇಳ್ಬೋದು. 80% ಸಕ್ಸಸ್ ರೇಷಿಯೋ ಶಾರ್ಟ್ ಫಿಲ್ಮ್. ಸಂಸಾರಕ್ಕೆ ಕನೆಕ್ಟ್ ಮಾಡ್ತಿರಲ್ಲ, ಅದೇನಾದ್ರೂ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ಬೋದಾ? ಡೆಫಿನೆಟ್ಲಿ ಸರ್, ಮೇ ಬಿ ಅಂದ್ರೆ ನಾವು ತುಂಬಾ ರಿಯಾಲಿಟಿ ಕಂಟೆಂಟ್ ತರ ನಮ್ ಶಾರ್ಟ್ ಫಿಲಮ್ ನೋಡಿ ತುಂಬಾ ಯಾರು ಗ್ಲಾಮರಸ್ ಆಗಿ ರೆಡಿ ಆಗಿರಲ್ಲ. ಅದೊಂದು ಪಂಚೆ, ಮಾಮೂಲಿ ಒಂದು ಕುರ್ತಾ, ತಾಳಿನೂ ನೆನಪಾಯ್ತು. ಇಲ್ಲ ಅಂದ್ರೆ ಯೂಶಲಿ ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳು ನಮ್ಮ ಶಾರ್ಟ್ ಫಿಲ್ಮ್ ಗಳಲ್ಲಿ ನೀವು ಆಲ್ಮೋಸ್ಟ್ ನೈಟಿ ಹಾಕೊಂಡು ಜುಗ್ಗ ನನಗಂಡ ಶಾರ್ಟ್ ಫಿಲ್ಮ್ಸ್ ಅಂದ್ರೆ ಅವಾಗ ಕನೆಕ್ಟ್ ಆಗುತ್ತೆ. ಅಂದ್ರೆ ಇದು ಮನೆ ಕತೆ ನೀವು ನೋಡಿದ್ರೆ ಅಮೃತಾಂಜನ್ ಇವಾಗ ಈ 30ಕ್ಕೆ ರಿಲೀಸ್ ಆಗ್ತಾರ. ನಮ್ಮ ಅಮೃತಾಂಜನ್ ಸಿನಿಮಾ ಪೋಸ್ಟರ್ 19 ಐತೆ. ಏನೋ ಡೈರೆಕ್ಟರ್ ನೈಟಿ ಇಲ್ಲ 90 ಹಾಕ್ರೋ ಇಲ್ಲ 90 ಹಾಕ್ರ. ಹೌದಲ್ಲ? ಅಯ್ಯೋ, ಈ 2 ಎನ್ಗಳನ್ನ ಬಿಟ್ಟಿಲ್ಲ ಅವರು. ಓಕೆ, ಇನ್ನು ರೆಕಗ್ನೇಷನ್ ಅಂತ ಹೇಳಿ ಬಂದಾಗ ಇಂಡಸ್ಟ್ರಿನಲ್ಲಿ ಎಲ್ಲರೂ ಗುರ್ತಿಡಿತಾ ಇದ್ರೆ, ಮಾತಾಡ್ಸ್ತಾ ಇದ್ರೆ, ನೆಕ್ಸ್ಟ್ ಆಫರ್ಸ್ಗಳು ಯಾವ ರೀತಿಯಾಗಿ ಬರ್ತಾ ಇದೆ? ಆಫರ್ಸ್ ಚೆನ್ನಾಗಿ ಬರ್ತಾ ಇದೆ. ಈಗ ಹೇಳ್ಬೋದಾ ಗೊತ್ತಿಲ್ಲ. ಈಗ ನಾಗಭೂಷಣ್ ಸರ್ ಜೊತೆ ಒಂದು ವೆಬ್ ಸೀರೀಸ್ ಮಾಡ್ತಾ ಇದೀನಿ. ಇಷ್ಟು ದಿನ ಆಕ್ಚುಲಿ ನನ್ಗೆ ಯಾವಾಗ್ಲೂ ಒಂದಿತ್ತು, ತೆಲುಗು ವೆಬ್ ಸೀರೀಸ್ ಮಾಡಿದೀನಿ, ಕನ್ನಡದಲ್ಲಿ ಒಂದು OTT ಮಾಡಿಲ್ಲ ಅಂತ. ಬಟ್ ಇವಾಗ ಒಂದು ಕನ್ನಡ OTT-ಗೆನೆ ಮಾಡ್ತಾ ಇದೀನಿ. ಅದು ತುಂಬಾ ಖುಷಿ ಇದೆ. ಓಕೆ, ಸೊ ಮೀಮ್ಸ್ ಗಳು ನಾನು ಯಾವ್ದು ಮಾಡ್ತಾ ಇಲ್ಲ. ಓಕೆ, ನಾನು ಅದೇ ಕ್ವಶನ್ ಇಲ್ಲ. ಓಕೆ, ಮೀಮ್ಸ್ ಗಳು ತುಂಬಾ ನೋಡ್ತಾ ಇರ್ತೀರಾ. ಸೊ ಡೈಲಿ ಲೈಫಿಗೆ ಕನೆಕ್ಟ್ ಆಗುವಂತ ಮೀಮ್ಸ್ ಗಳು ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ 1 by 1 ಟ್ರೋಲ್ಸ್, ಮೀಮ್ಸ್. ಈಗ ಫಾರ್ ಎಕ್ಸಾಂಪಲ್ ಈ ಶರ್ಟ್ ಎಷ್ಟು ಲಕ್ಷದ್ದು? ಲಕ್ಷದಲ್ಲ, ಅವರು ಮೀಮ್ ಅಂತ. ಇವ್ರದ ಹಂಗ ಇಲ್ಲ. ನಾನು US ನಲ್ಲಿ ಓದ್ತಾ ಇರ್ಬೇಕಂದ್ರೆ ಇತ್ತು ಒಂದು 80,000 ಏನೋ ಸಮಥಿಂಗ್. ಇಲ್ಲಿಗೆ ಅಲ್ಲಿಗೆ ಹೋಲ್ಸ್ಕೊಂಡ್ರೆ 80, ಇಲ್ಲಿಗೆ ಹೋಲ್ಸ್ಕೊಂಡ್ರೆ ಅದು 8 ಲಕ್ಷ ಬರ್ಬೋದೇನೋ. ಅಲ್ಲ ಸೀರಿಯಸ್ ಆಗಿ ಅದು ನಮ್ಮನೆ ಎಲ್ಲ ಹಳೇದಾಗಿರೋ ಟೈಮಲ್ಲಿ ಅವ್ರು ಹರಾಜಿಗೆ ಹಾಕಿದ್ಲೆ ನಾಗರಬಾವಿ ಸರ್ಕಲ್ ಅಲ್ಲಿ 4 ಲಕ್ಷಕ್ಕೇನೋ ಹರಾಜಲ್ಲಿ ಹೋಯ್ತು. ಓಕೆ, ನಿಮ್ಮನೇಲಿ 10 ಲಕ್ಷದ ನಾಯಿ ಇದೆ ಅಂತ ಕೇಳ್ಪಟ್ಟೆ. ಹೌದೌದು, ಅದಕ್ಕೆ ನಾನೇ ಊಟ ಮಾಡಿಸ್ಬೇಕು. 10 ಲಕ್ಷದ ನಾಯಿ ಅಲ್ಲ, ಬೇರೆ ಯಾರ ಹತ್ರ ಊಟ ಮಾಡ್ಸಲ್ಲ, ನಾನೇ ಊಟ ಮಾಡಿಸ್ಬೇಕು. ಹೌದು, ಮಿನಿಮಮ್. ಯಾವ ಫುಡ್ ಹಾಕ್ತೀರಾ? ಅದು ನಾನು US ಇಂದಾನೆ ತರ್ಸೋದು. ಗೋಲ್ಡ್ ಬಿಸ್ಕೆಟ್. ನಾನು US ಅಲ್ಲಿ ಇರ್ತೀನಲ್ಲ, UK ಇಂದ ತರ್ಸೋದು ನೀವು? ಸರ್ ಇಲ್ಲ, ಹೇಳಿದ್ರು ಒಂದ್ಸರಿ ನಾನು ನಮ್ಮ ನಾಯಿಗೆ ಗೋಲ್ಡ್ ಬಿಸ್ಕೆಟ್ ಹಾಕೋದು ಅಂತ. ಇಲ್ಲ US ಅಂತ ಕೇಳಿ ಅದು ಗೋಲ್ಡ್ ಬಿಸ್ಕೆಟ್ ಇಡುತ್ತೆ. ಇಲ್ಲ US ಇಂದ ತರಿಸಿರೋದು ನನಗೆ ಪ್ರೂಫ್ ಇದೆ ಆಕ್ಚುಲಿ. ಬಟ್ ನಾನು ಎಲ್ಲಿ US ಅಂತ ಕೇಳಿ ಚೆಕ್ ಮಾಡಿದಾಗ ಉತ್ತರಳ್ಳಿ ಸೈಡ್ ಅಂತ ಕೇಳಿ. ನೀವು ಮೀಮ್ಸ್ ಗೆ ಎಷ್ಟು ಕನೆಕ್ಟ್ ಆಗ್ತೀರಾ? ಇಲ್ಲ ನಿಮ್ಮ ವಿಡಿಯೋಸ್ ಗಳನ್ನೇ ಮೀಮ್ಸ್ ಆಗಿ ಹರಿದಾಡಿರುವಂತದ್ದು? ಹೌದು. ಇಲ್ಲ, ತುಂಬಾ ಇಷ್ಟ ಆಗತ್ತೆ ಮೀಮ್ಸ್ ಗಳಂದ್ರೆ. ಟ್ರೋಲ್ ಅವರೆಲ್ಲ ತುಂಬಾ ಕ್ರಿಯೇಟಿವ್ ಆಗಿರ್ತಾರೆ. ಮತ್ತೆ ಒಂದಷ್ಟು ಪೇಜಸ್ ಅವರೆಲ್ಲ ನಮ್ಗೆ ಇದು ನಿಂಗೂ ಮಾಡ್ಬೋದಾ ಅಂತ ಅನ್ಸುತ್ತೆ. ಆತರ ಕ್ರಿಯೇಟಿವ್ ಮಾಡಿರ್ತಾರೆ. ಅದನ್ನಂದ್ರೆ ಒಂದು ರಿಪೀಟೆಡ್ ಆಗಿ ಒಂದು 5-6 ಸರಿ ನೋಡ್ಬೇಕು, ಅಷ್ಟು ಫನ್ ಅನ್ಸ್ತಾ ಇರುತ್ತೆ. ಅಂತ ಎಲ್ಲ ಕ್ರಿಯೇಟಿವ್ ಜನ ಇದಾರೆ. ಅವರೆಲ್ಲ ಆಕ್ಚುಲಿ ಡೈರೆಕ್ಟರ್ ಗಳಾಗ್ಬಿಟ್ರೆ, ಇಂಡಸ್ಟ್ರಿಗೆ ಬಂದ್ಬಿಟ್ರೆ, ಕೆಲವೊಂದ್ಸತಿ ಚೆನ್ನಾಗಿರುತ್ತೆ. ಕೆಲವೊಂದ್ಸತಿ ಅವ್ರು ಹಂಗೆ ಇದ್ರೇನೆ ಚಂದ ಅನ್ಸುತ್ತೆ. ಅಂದ್ರೆ ಆ ಕ್ರಿಯೇಟಿವಿಟಿ ಎಲ್ಲ. ಬಟ್ ಆ ಮೀಮ್ಸ್ ಗಿನ್ನ ಕೆಲವೊಂದು ಕಮೆಂಟ್ಸ್ ಏನ್ ಕ್ರಿಯೇಟಿವ್ ಆಗಿರುತ್ತೆ. ಓ ಮೈ ಗಾಡ್, ಸಖತ್ ಆಗಿರುತ್ತೆ. ಓದ್ತಾ ಆಲ್ರೆಡಿ ಆ ಮೀಮ್ ಸಖತ್ತಾಗಿರುತ್ತೆ ಮಾಡಿರೋದು, ಕ್ರಿಯೇಟ್ ಮಾಡಿದ ಕಮೆಂಟ್ಸ್ ಅಂತೂ ಇನ್ನ ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವ್. ಅಂದ್ರೆ ಎಂತ ಅದ್ಭುತವಾಗಿ ಯೋಚನೆ ಮಾಡೋ ಜನ ಇದಾರೆ ಅಂತ ಅನ್ಸುತ್ತೆ ಆ ಕಮೆಂಟ್ಸ್ ಎಲ್ಲ ನೋಡಿದ್ರೆ. ಓಕೆ, ಸೊ ಈಗ ಯೂಟ್ಯೂಬ್ ಅಂತ ಹೇಳಿ ಬಂದಿದ ತಕ್ಷಣನೇ JRM ಪ್ರೊಡಕ್ಷನ್ಸ್ ಆಗಿರ್ಲಿ ಅಥವಾ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳನ್ನೇ ಆಗಿರ್ಲಿ, ಅರ್ನಿಂಗ್ಸ್ ಗಳು ಎಷ್ಟಿದೆ? ನಂದು ಚಾನಲ್ ಇಲ್ಲ. ಲಕ್ಕಿ ಪೀಪಲ್ ಇವರೆಲ್ಲ, ಇವ್ರದೆಲ್ಲ ಚಾನಲ್ ಇಲ್ಲ, ನನ್ ಚಾನಲ್ ಇಲ್ಲ. ಅರ್ನಿಂಗ್ಸ್ ಎಷ್ಟಿದೆ? ಇವನ್ ಕೋಟಿಗೊಬ್ಬ ಅಂದ್ರೆ ಕೋಟಿಗೊಬ್ಬ ಅವ್ರ ಫ್ಯಾನ್ ನಾನು. ಕಾರ್ ತಗೊಂಡ, ಮನೆ ಎಷ್ಟ್ ಮಾಡಿದಾನೋ ಗೊತ್ತಿಲ್ಲ. ಇಲ್ಲ ಸರ್, ಇಲ್ಲ ಕೊಡ್ತೀನಿ. ನಾವು ಕಾರ್ತಿಕ್ ಅವರು ಇಲ್ಲ ಯೂಟ್ಯೂಬ್ ಇಂದ ಬಂದಂತ ಸಂಭಾವನೆಯಿಂದ ಕಾರ್ ತಗೊಂಡ್ರು, ಮನೆ ತಗೊಂಡ್ರು, ತಗೊಂಡ್ರು,
ಈ ತಗೊಂಡ್ರು, 8 ಲಕ್ಷದ ಶರ್ಟ್ ತಗೊಂಡ್ರು. ಆ ಲೋನ್ ಅಲ್ಲ ಐತೆ, ಆ ಮನೆ ಲೋನ್ ಅಲ್ಲ ಐತೆ, ಆ ಕಾರ್ ಲೋನ್ ಅಲ್ಲ ಐತೆ. ಯಾರು ಕೇಳಲ್ಲ. ನಿನ್ನೆ ತಾನೇ ಚೇತನ್ ದುರ್ಗ ಅವ್ರ ಹತ್ರ 5,000 ಸಾಲ ಇಸ್ಕೊಂಡಿದೀನಿ. ಅಯ್ಯೋ ನನ್ ಕಷ್ಟ ಇಲ್ಲ, ಅವ್ರ ಊರಿಗೆಲ್ಲ ಸಾಲ ಕೊಡೋ ರೇಂಜಿಗೆ ಇದಾರೆ. ಹೌದು, ಅಯ್ಯೋ ಇಲ್ಲ ಸರ್. ಹೆಣ್ಮಕ್ಳಿಗೆ ಮಾತ್ರ ಕಂಡೀಷನ್ಸ್ ಅಪ್ಲೈ. ಸೊ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟಿದೆ ಅಂಡ್ ಯಾವ ರೀತಿ, ಓಕೆ ಸರ್, ಡೀಸೆಂಟ್. ಎಷ್ಟು ದುಡಿತಾ ಇದೀರಾ? ಜನರಿಗೆ ಕ್ಯೂರಿಯಾಸಿಟಿ ಜಾಸ್ತಿ. ಇಲ್ಲ ನಂದು ಲೈಕ್ ಏನಂದ್ರೆ ನಾನು ಎಲ್ಲ ಕಮರ್ಷಿಯಲ್ ಶಾರ್ಟ್ ಫಿಲಮ್ಸ್ ಅಂದ್ರೆ ಕಮರ್ಷಿಯಲ್ ಶಾರ್ಟ್ ಫಿಲಮ್ಸ್ ಅಂದ್ರೆ ಇವಾಗ ನಾವು ಮಾಡ್ತಿರಲ್ಲ ಫ್ಯಾಮಿಲಿ ಡ್ರಾಮಾನೋ ಏನೋ ಅಂತ ಇಂಥದ್ದೇ ಮಾಡ್ತಾ ಇರಲ್ಲ ನಾನು. ಅಂದ್ರೆ ನಾನೇನ ಪ್ರೊಡ್ಯೂಸ್ ಮಾಡಿದ್ರೆ ಈ ಕೆಲವೊಂದ್ಸತಿ ಹೊಸಬ್ರಿಗೆ ಅದೇನೋ ಯೂನಿಕ್ ಕಂಟೆಂಟ್ಗಳ ಮೇಲೆ ಆಗ್ತಾ ಇರ್ತೀನಿ. ಇದ್ರಲ್ಲಿ ಬಂದಿದೆ ಅದ್ರಲ್ಲಿ ಹೋಗ್ಬಿಡ್ತಾ ಇರುತ್ತೆ. ಅದಕ್ಕೆ ಹೆಸರು ಇವಾಗ ನಾನೊಂದು ಶಾರ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡ್ತಾ ಇರ್ತೀನಿ, ದಿ ಲಾಸ್ಟ್ ಗುಡ್ ಬಾಯ್ ಅಂತ. ಅವರೆಲ್ಲ ಕಂಪ್ಲೀಟ್ ಹೊಸ ಟೀಮು. ಅದು ನಿಮ್ಗೆ ಒಳ್ಳೆ ಅಂದ್ರೆ ಬ್ರ್ಯಾಂಡ್ ರೈಸ್ ಮಾಡೋ ಅಂತ ಶಾರ್ಟ್ ಫಿಲಮ್ ಆಗುತ್ತೆ ಅದು. ಬಟ್ ಕಮರ್ಷಿಯಲಿ ಅದು ವರ್ಕ್ ಆಗೋ ಡೌಟ್. ಸೊ ಆ ಇದ್ರ ಬೇಸ್ನಲ್ಲಿ ತಿಂಗಳಿಗೆ ಒಂದು 50,000 ಹೇಳಲ್ಲ ರೂಪಾಯಿ. ಅಂತ ಹೇಳ್ಬಿಡು ಹೋಗ್ಲಿ. ಅಷ್ಟೇ. ಅಂತೂ ಹೇಳಲ್ಲ ಅಂತ ಹೇಳ್ಬಿಡು. ಇಲ್ಲ ಚಿಕ್ಕದಾಗಿ. ಓಕೆ, ಅಂಡ್ ನೀವು ಲಾಸ್ಟಿಗೆ ಶಾರ್ಟ್ ಫಿಲಮ್ ಮುಗಿದಿದ್ಮೇಲೆ ಒಂದು QR ಕೋಡ್ ಹಾಕ್ತೀರಾ. ಸೊ ಅದ್ರಲ್ಲಿ ಬಂದಿರೋಂತ ಒಂದು ದುಡ್ಡನ್ನ ನೀವು ಫಂಡಿಂಗ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಯೂಸ್ ಮಾಡ್ಕೊಂತೀರಾ ಅಥವಾ ಬರೋದೇ ಇಷ್ಟು ಸರ್, ಕಾಫಿ ಟೀ ಆಗುತ್ತೆ ಅಷ್ಟೇ. ತುಂಬಾ ಜನ ಅನ್ಕೊಂತಾರೆ ಸೀರಿಯಸ್ ಆಗಿ ಅದ್ರಲ್ಲಿ 3,00,000 ಬರುತ್ತೆ. ಕ್ಯಾಲ್ಕುಲೇಷನ್ ಹೇಳ, ತುಂಬಾ ಜಾಸ್ತಿ ಅಂದ್ರೆ QR ಕೋಡ್ ಹಾಕ್ತಾರೆ. ಇದು ಎಷ್ಟು ವ್ಯೂಸ್ ಹೋಗಿದೆ? 10 ಮಿಲಿಯನ್ ಹೋಗಿದೆ. 10 ಮಿಲಿಯನ್ ಹೋಗಿದೆ ಅಂತ ಹೇಳಿದ್ರೆ ಇದ್ರಲ್ಲಿ 1 ಲಕ್ಷ ಜನ ಆದ್ರೂನು ಅಟ್ಲೀಸ್ಟ್ 2 ರೂಪಾಯಿ ಹಾಕಿದ್ರು 2 ಲಕ್ಷ ಬಂತಲ್ಲ ಗುರು ಅಂತ ಅವ್ರು ಅನ್ಕೊಂತಾರೆ. ಅವ್ನು ಅನ್ಕೊಂತಾರೋ ಹಾಕಲ್ಲ. ಸೊ 10 ಲಕ್ಷ ಜನ ಹಂಗೆ ಅನ್ಕೊಂತವ್ರ ಹೊತ್ತು ಯಾರು ಆಗ್ತಾ ಇಲ್ಲ. ನಾವು ಅಮೃತಾಂಜನ್ ಮಾಡಿದಾಗ ಅದು ಅವಾಗ ಆ ಟೈಮಲ್ಲಿ ಶಾರ್ಟ್ ಫಿಲಮ್ಗಳು ನಮ್ಗೊಂದು 30,000-40,000 ಏನೋ ಮಾಡ್ತಾ ಇದ್ರು. ನಾವು ಅದಕ್ಕೆ 1,80,000 ಆಯ್ತು. 1,80,000 ಶಾರ್ಟ್ ಫಿಲಮ್. ಅಯ್ಯೋ ಏನ್ ಹಿಂಗ ಹೋಗ್ತೈತೆ ನಮ್ಮ ಹತ್ರ. ನಾನೇನೋ ಕಷ್ಟಪಟ್ಟು ಏನೇನೋ ಮಾಡಿ ತಂದು ಇದ್ ಮಾಡಿದ್ದು. ಅವಾಗ ಜಯರಾಮ್ ತಲೆ ಓಡಿಸಿ ಲಾಸ್ಟಲ್ಲಿ QR ಕೋಡ್ ಹಾಕೋಣ, 2 ರೂಪಾಯಿ ಏನೋ ಹಾಕಿ 3 ರೂಪಾಯಿ ಏನೋ ಸಮಥಿಂಗ್ ಹಾಕಿದ್ರಿ. ನೋಡ ಇಷ್ಟು 1 ಮಿಲಿಯನ್ ಹೋದ್ರೆ 1 ಮಿಲಿಯನ್ ನಮ್ಗೆ 1,000 ಜನ 10,000 ಜನ ಹಿಂಗ್ ಹಾಕಿದ್ರೆ ನೋಡಿ ಈ ದುಡ್ಡು ನಮ್ಗೆ ಹಿಂಗ್ ರಿಟರ್ನ್ ಬಂದ್ಬಿಡುತ್ತೆ ಅಂತ. ಓಕೆ ಆಯ್ತು, ಹೌದು ಒಳ್ಳೆ ಐಡಿಯಾ ಅಲ್ಲ ಇದು, ಟ್ರೈ ಮಾಡಿ. ಬಟ್ ಅದಕ್ಕೆ ಐ ಥಿಂಕ್ 21,000 ಏನೋ ಬಂದಿತ್ತು ಅಂತ ನನ್ಗೆ ಹೇಳಿದ್ರು ಡೈರೆಕ್ಟ್ರು. ಅದಾದ್ಮೇಲೆ ಯಾವಾಗ ಬಂತು ಎಷ್ಟು ಬಂತೇನೋ ನಾನು ಕೇಳಲಿಲ್ಲ, ಅದು ಇಸ್ಕೊಂಡು ಇಲ್ಲ. ಇಲ್ಲ ಸರ್, ತುಂಬಾ ಜನ ಯೋಚನೆ ಮಾಡ್ತಾರೆ ಅಂದ್ರೆ ಇವ್ರಿಗೆ ಯೂಟ್ಯೂಬ್ ಇಂದಾನೆ ಜಾಸ್ತಿ ದುಡ್ಡು ಕೊಡ್ತಾರೆ. ಯೂಟ್ಯೂಬ್ ಅವರೇ ಇವ್ರಿಗೆ ಜಾಸ್ತಿ ಅರ್ನಿಂಗ್ಸ್ ಕೊಡ್ತಾರೆ, ನಾವೇ ಇವ್ರಿಗೆ ದುಡ್ಡು ಹಾಕ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 60-70% ಶಾರ್ಟ್ ಫಿಲ್ಮ್ಸ್ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ರಿಟರ್ನ್ಸ್ ಆಗಿಲ್ಲ. ಒಂದು 30% ಶಾರ್ಟ್ ಫಿಲ್ಮ್ಸ್ ರಿಟರ್ನ್ಸ್ ಆಗಿರ್ಬೋದು ಅಷ್ಟೇ. ಎಲ್ಲ ಅಂದ್ರೆ ಅದರಿಂದ ಬೇರೆ ಕಡೆಯಿಂದ ಪ್ರಮೋಟ್ ಆಗ್ಬಿಟ್ಟು ಇನ್ಸ್ಟಾದಲ್ಲಿ ಏನೋ ಒಂದು ಪ್ರಮೋಷನ್ ಸಿಗುತ್ತೆ, ಇಲ್ಲ ಯೂಟ್ಯೂಬ್ ಅಲ್ಲಿ ಮತ್ತೇನೋ ಪ್ರಮೋಷನ್ ಸಿಗುತ್ತೆ. ಆ ಪ್ರಮೋಷನ್ ದುಡ್ಡಿಂದ ಬ್ಯಾಲೆನ್ಸ್ ಆಗ್ತಿದೆ ಬಿಟ್ರೆ ಯೂಟ್ಯೂಬ್ ಇಂದ ಬರ್ತಿರೋದು ಕಮ್ಮಿ. ಹೈಯೆಸ್ಟ್ ವ್ಯೂ ಹೋಗಿರುವಂತದ್ದು ಅಮೃತಾಂಜನ್ 25 ಮಿಲಿಯನ್ ಆಯ್ತು. ಹಂಗ ಕಂಪೇರ್ ಮಾಡಿದ್ರೆ ಇದು ಸಡನ್ ಆಗಿ ಬತ್ತಿಟ್ರೆ ಏನಾಗುತ್ತೆ, ಅದು ಶಾರ್ಟ್ ಸ್ಪ್ಯಾನ್ ಅಲ್ಲಿ ಆಲ್ಮೋಸ್ಟ್ 20 ನಿಯರ್ ಬೈ 20 ಹೋಯ್ತು. ಅಮೃತಾಂಜನ್ ಸ್ವಲ್ಪ ಹಳೇದು. ಹೈಯೆಸ್ಟ್ ಹೋಗಿದ್ ಕೇಳಿದ್ದವ್ರು ಹೈಯೆಸ್ಟ್ ಹೋಗಿದ್ದು 25 ಮಿಲಿಯನ್ ಕಾರ್ತಿಕ್ ಪ್ರೊಡ್ಯೂಸ್ ಮಾಡಿದ್ದು. ಈಗ ಒಂದು ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟು ಖರ್ಚಾಗತ್ತೆ ಅನ್ನೋ ತರ ಅಂತ ಸರ್. ಅಂದ್ರೆ ನೋಡಿ, ನಾವು ವೆರಿ ಬಿಗಿನಿಂಗ್ ಅದ್ರಲ್ಲೇನೋ ಆರ್ಟಿಸ್ಟ್ಗೆಲ್ಲ ಪೇಮೆಂಟ್ ಕೊಟ್ಟಿದ್ರು ಅಂತಲ್ಲ, ಬಾಯೆಲ್ಲ ಕೊಟ್ಟಿರೋ ಪೇಮೆಂಟ್ ಕೇಳಿದ್ರೆ ಅಲ್ಲಿಗೆ ಬರ್ತಾ ಇದೆ ಇವಾಗ. ಯಾರಿಗೂ ಕೊಟ್ಟಿಲ್ಲ ಸರ್ ಪಾಪ. ಯಾರು ಎಲ್ಲಿ ಕೊಡೋಣ ಸ್ಟಾರ್ಟ್ ಎಲ್ಲ ಹೊಸಬ್ರು. ಈಗ ಈ ಮೂವಿನಲ್ಲಿ ಪಾಯಲ್ ಅವರ ರೆಮ್ಯುನರೇಷನ್ ಎಷ್ಟು? ನಂಗೆ ತಿಳಿದ ಮಟ್ಟಿಗೆ ನಾನೇ ಜಾಸ್ತಿ ಕೊಟ್ಟಿರ್ತೀನಿ ಶಾರ್ಟ್ ಫಿಲಮ್ ಅಲ್ಲಿ. ಹೌದು, ಅದನ್ನ ನಾವು ಡಿಸ್ಕಸ್ ಅಮೃತಾಂಜನ್ಗೆ ಸಿಕ್ಕಿರುವಂತ ರೆಮ್ಯುನರೇಷನ್ ಸರ್. ಹೌದು, ಪಾಯಲ್ಗೆ ಏನಾದ್ರು ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಅಲ್ಲ, ಈಗ ನೀವು ಅಮೃತಾಂಜನ್ಗೆ ಕೊಟ್ಟಿರೋ ಸಂಭಾವನೆ ಎಷ್ಟು, ರೀಸೆಂಟ್ ಆಗಿ ಹ್ಯಾಪಿ ಮ್ಯಾರಿಡ್ ಲೈಫ್ ಕೊಟ್ಟಿರೋ ಸಂಭಾವನೆ ಎಷ್ಟು? ಆ ಲೆವೆಲ್ಗೆ ಗ್ರೋತ್ ಇದೆ ಅಂತ ಆತರ ಬೇಡ. ಬಜೆಟ್ ಎಷ್ಟಾಗಿರ್ಬೋದು? ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಎಲ್ಲರೂ ಡಿಮ್ಯಾಂಡ್ ಮಾಡ್ತಾರೆ ಕೇಳ್ತಾರೆ, ಅಂತ ಜಾಸ್ತಿ ಕೇಳ್ತಾರೆ ಸರ್. ಸರ್ ನನ್ ಲಾಸ್ಟ್ ಶಾರ್ಟ್ ಫಿಲಮ್ ಲೀಲಾ ಭೀಮೆಗ 7,5 ಲಕ್ಷ ಖರ್ಚಾಗಿತ್ತು. ಖರ್ಚು ಶಾರ್ಟ್ ಫಿಲಮ್ಗೆ. ಹ್ಯಾಪಿ ಮ್ಯಾರಿಡ್ ಲೈಫು 5.25 ಲಕ್ಷ ಖರ್ಚಾಗಿತ್ತು. ಇನ್ ಶಾರ್ಟ್ ಫಿಲಮ್ಗೆ ಅಷ್ಟು ಖರ್ಚು ಮಾಡ್ತಾ ಇದ್ರಿ. ಸೊ ಇನ್ಕಮ್ಮು ಇವಾಗ ಒಂದು 6 ಲಕ್ಷ ಅನ್ಕೊಳ್ಳೋಣ. ಇವಾಗ ಹ್ಯಾಪಿ ಮ್ಯಾರಿಡ್ ಲೈಫು ಒಂದು 15,000 ಕಮ್ಮಿ 6 ಲಕ್ಷ ಖರ್ಚಾಯ್ತು. ಇನ್ಕಮ್ಮು 7 ಲಕ್ಷ ಬಂದೈತೆ. 1 ಲಕ್ಷ ಲಾಭ. ಯಾವಾಗ ಇದು ರಿಲೀಸ್ ಆಗಿ ಇಲ್ಲಿವರೆಗೂ ಒಂದು 6 ತಿಂಗಳು ಆಗೈತೆ. 6 ತಿಂಗಳಿಗೆ ಬಂದೈತೆ. 6 ತಿಂಗಳಿಗೆ ಹೆಂಗೆ ಅಂಗ್ಲಿಂಗ್ ಲೆಕ್ಕ ಹಾಕಂದ್ರೆ ಒಂದು 15,000 ತಿಂಗಳು ಸಂಬಳ ಬಂದಂಗೆ ಆಯ್ತು. ಆ ತರ. ಬಟ್ ಅದರಲ್ಲಿ ಆಕ್ಟರ್ ಆಗಿ ನನ್ನ ಪೇಮೆಂಟ್ ಇಲ್ಲ, ಪ್ರೊಡಕ್ಷನ್ಗೆ ಆ ಇಂಟ್ರೆಸ್ಟ್ ಏನ್ ಬರ್ಬೇಕು ಅದ್ರದ್ದು ಇಲ್ಲ, ಸುಮಾರು ಪೇಮೆಂಟ್ಗಳು ಕಟ್ಟ, ನಿಮ್ಗೆಲ್ಲ ಅಲ್ಲಿಗೆ ಸಮ ಹೋಗ್ತಾ ಇದೆ. ಇವಾಗ ಏನು ಅಂದ್ರೆ ಶಾರ್ಟ್ ಫಿಲಮ್ ಬಡ್ಜೆಟ್ಗಳು ನಾವು ರೈಸ್ ಮಾಡ್ಬಿಡ್ತಾ ಇದ್ರಿ. ಆ ಆಕ್ಟ್ರೆಸ್ಗಳು ರೈಸ್ ಮಾಡ್ಬಿಟ್ಟು ಅವ್ರ ಬಡ್ಜೆಟ್ಗಳು. ಸೊ ಹಂಗಾದ್ರೆ ಆಪರ್ಚುನಿಟೀಸ್ಗಳು ಇನ್ನೊಂದ್ ಸ್ವಲ್ಪ
ಜಾಸ್ತಿ ಬರ್ಬಹುದು ಅನ್ನೋ ತರ ಅನ್ಕೊಂತಾ ಇದೀವಿ. ಸರ್ ಆಪರ್ಚುನಿಟಿ ನಮ್ ಶಾರ್ಟ್ ಫಿಲಮ್ ಅವ್ರಿಗೆ ಎಲ್ಲರಿಗೂ ಚೆನ್ನಾಗೇ ಇದೆ. ಅದ್ರ ಮಧ್ಯೆನೂ ಇದ್ ಮಾಡ್ತಾ ಇದ್ರಿ. ನಾವ್ ಯೂಟ್ಯೂಬ್ ಮಾಡ್ಬಿಟ್ಟಿದ್ದೀರಾ, 1 ಲಕ್ಷ 2 ಲಕ್ಷ, JRM 1 ಮಿಲಿಯನ್ ಆಲ್ಮೋಸ್ಟ್, ನನಗೊಂದು 4 ಲಕ್ಷ ಸಬ್ಸ್ಕ್ರೈಬರ್ಸ್, ಅದನ್ನ ಮೇಂಟೈನ್ ಮಾಡ್ಬೇಕು. ಸೊ ಅದಕ್ಕೆ ಮಾಡ್ತಾ ಇರೋದು. ಇವಾಗ ನಮ್ ಫಸ್ಟ್ ಫಿಲಮ್ ಟೀಮ್ ಎಲ್ಲ ಸೇರಿ ಮಾಡಿರೋ ಫಸ್ಟ್ ಶಾರ್ಟ್ ಫಿಲಮ್ ಅಮೃತಾಂಜನ, ಫಸ್ಟ್ ಸಿನಿಮಾನು ಅಮೃತಾಂಜನ. ಇದು ರಿಲೀಸ್ ಆದ್ಮೇಲೆ ಐ ಥಿಂಕ್ ಮೇ ಬಿ ಎಲ್ಲ ನಾನು ನಿಲ್ಸಿದೀನಿ, ಬೇರೆಯವರೆಲ್ಲ ಹಂಗೆ ಮೇ ಬಿ ಎಲ್ಲ ಐ ಥಿಂಕ್ ನಿಲ್ಸಿ ಯಾರ ನಾವು. ಓಕೆ, ಸೊ ಇವಾಗ ಒಂದು ಪ್ರಾಂಕ್ ಕಾಲ್ ಮಾಡ್ಬೇಕು. ಪಾಯಲ್ ಅವ್ರು ಮಾಡಿದ್ರೆ ಅದು ಫ್ರಾಂಕ್ ಆಗುತ್ತೆ. ಇವಾಗ ಲೀಡ್ ಇರೋದ್ರಿಂದ ಲೀಡ್ ಅವ್ರಿಗೆ ಮಾಡ್ಲಿ, ಲೀಡ್ ಅವ್ರಿಗೆ ಮಾಡ್ಬೇಕು. ಬೇಡಪ್ಪ ನೀನೇ ಮಾಡಿ. ನಾನು ಮಾಡಲ್ಲ, ನಾನು ಯಾರಿಗೂ ಹುಡುಗರು ನಾನು ಯಾವತ್ತೂ ಫೋನ್ ಮಾಡಲ್ಲ. ಫೋನ್ ಮಾಡಿ ಪ್ರಾಂಕ್ ಮಾಡೋಣ ಅಂತ ಅನ್ಕೊಂತಾ ಇದೀವಿ. ನೋಡೋಣ ಅವರು ಪ್ರಾಂಕ್ ಆಗ್ತಾರಾ ಇಲ್ಲ ನಮ್ಮನ್ ಪ್ರಾಂಕ್ ಮಾಡ್ತಾರಾ. ಪಲ್ಲವಿ ಎಲ್ಲಿದ್ಯಾ? ಎಲ್ಲಿದ್ಯಾ? ಸ್ಟುಡಿಯೋ. ಹೌದಾ, ನಾನು ಮನೆಗೆ ಹೋಗ್ತಾ ಇದ್ದೀನಿ ಪಲ್ಲವಿ. ಇಲ್ಲಿ ಇಂಟರ್ವ್ಯೂಲಿ ಏನೇನೋ ಕ್ವಶನ್ಸ್ ಕೇಳ್ತಾ ಇದಾರೆ, ತರ್ಲೆ ತರ ಸಾಕ. ಏನಾಯ್ತು? ಏನೋ ತುಂಬಾ ತರ್ಲೆ ತರ ಕೇಳ್ತಾ ಇದಾರೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಇದಾರಾ ಮೋಹಿತ್ ಸರ್ ಇದಾರಾ? ಮೋಹಿತ್ ಸರ್ ಇದಾರೆ, ಬಟ್ ಏನಕ್ಕೆ ಅವ್ರು ಅನ್ವಾಂಟೆಡ್ ತಿನ್ನೋದು? ನಾನು 2 ಸಲ ಅವಾಯ್ಡ್ ಮಾಡಿದೆ. ಅವ್ರು ಮತ್ತೆ ಅದೇ ತರ ಎಲ್ಲ ಕೇಳ್ತಿದ್ರ, ಅದಕ್ಕೆ ನನಗೂ ಮೂಡ್ ಆಫ್ ಆಯ್ತು. ಸೊ ಐ ಆಮ್ ಗೋಯಿಂಗ್. ಅದೊಂದ್ಸಲಿ ಹೇಳ್ಬಿಡಾಯ್ತು ಅವರಿಗೆ. ಇಲ್ಲ, ನನ್ಗೆ ಯಾರು ಫ್ಯಾನ್ ಮಾಡ್ತಾ ಇದೀರೋ ನೀವು? ಇಲ್ಲ, ನೀವ್ ಮುಗಿಸ್ಕೊಂಡ್ ಬನ್ನಿ. ಆಗಲ್ಲ ಕೊಡಕ್ಕೆ. ಏನ್ ಹುಡುಗಿ ಹತ್ರ ಹಂಗ್ ಮಾತಾಡ್ತಾ ಇರೋದು? ನೀನ್ ಇಷ್ಟು ಓವರ್ ಆಕ್ಟಿವ್ ಮಾಡಿದ್ರೆ ಗೊತ್ತೇ ಆಗುತ್ತೆ. ಅಲ್ಲಿ ಗೊತ್ತಾಗೋಯ್ತಲ್ಲ. ಅವ್ರಿಗೆ ಕರೆಕ್ಟ್ ಆಗಿರೋ ಕ್ವಶನ್ಸ್ ಕೇಳಂಗಿದ್ರೆ ಕೇಳಿ, ಇಲ್ಲ ಬಿಡಂಗಿದ್ರೆ ಬಿಡ್ಲಿ ಅಂತ ಹೇಳೋ. ಬಿಡು ಹೋಗ್ಲಿ, ನೀನ್ ಅಟೆಂಡ್ ಮಾಡ್ಬಿಡ್ ಬಾ. ಹಲೋ, ಲಾಸ್ಟ್ ಸೆಗ್ಮೆಂಟ್ ಇದೆ, ಒಂದು ಮುಗಿಸ್ಕೊಂಡು ಔಟ್ಬಿಡಿ ನೀವು. ಏನ್ ಕೇಳ್ತಾ ಇದೀರಾ ನೀವು ಕ್ವಶನ್? ಫಸ್ಟ್ ಏನಾಯ್ತು? ಬ್ರೋ ಇರಿ ಬ್ರೋ ಒಂದ್ ನಿಮಿಷ, ಏನ್ ನೀವು ಕ್ವಶನ್ ಕೇಳ್ತಾ ಇರೋದು ಬ್ರಾ? ನೀವು ಇಲ್ಲ, ಅವರು ಆಪರ್ಚುನಿಟೀಸ್ ಜಾಸ್ತಿ ಸಿಗ್ತಾ ಇದೆ ಅಂತ ಅನ್ಕೊಳ್ಳಿ, ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದಾರೆ ಅಂತ ಅನ್ಕೊಳ್ಳಿ ಕೇಳ್ತಾ ಇದೀನಿ ಅಷ್ಟೇ. ಅದ್ರಲ್ಲಿ ಏನಿದೆ? ಅದ್ರಲ್ಲಿ ನಾನ್ಸೆನ್ಸ್ ಏನಿದೆ? ಅದ್ರಲ್ಲಿ ಹಲೋ, ಯಾರಿದು? ಕಟ್ ಮಾಡಿ ಆಮೇಲೆ ಮಾಡಿದ್ರೆ ಅಲ್ಲ ಬ್ರೋ, ಸುಮ್ಮನೆ ಬ್ರೋ, ಆಯ್ತು ಹೋಗ್ಲಿ. ನಾನ್ ಸರ್ ನಾನು ಹೇಳೋದ್ ಕೇಳಿ. ಇಲ್ಲಿ ನಾವ್ ಬಂದಿರೋದೇನು, ಅವಳು ಪ್ರಾಂಕ್ ಅಂದ್ಲಲ್ಲ, ಅದಕ್ಕೆ ನಾನು ಸ್ವಲ್ಪ ಜೋರಾಗಿ ಹಿಂಗ್ ಮಾಡಿದ್ರೆ. ಮಾಡ್ತಾ ಇದ್ದಲ್ ಕಾಲ್, ನೀವು ಪಲ್ಲವಿ ಅಂತ ಹೇಳ್ಬಿಡಿ. ಕಾಲ್ ಮಾಡಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ಒಂದ್ ನಿಮಿಷ ಮಾತಾಡ್ತಾ. ಹಲೋ ಹಲೋ ಬ್ರೋ, ಹೋಗ್ಲಿ ಬಿಡಿ ಹಲೋ ಪಲ್ಲವಿ. ಅಣ್ಣ ಅಣ್ಣ ಇಂದಣ್ಣ, ಫಸ್ಟ್ ನೀನ್ ಒಂದ್ ನಿಮಿಷ ಇರಿ, ಆಮೇಲೆ ನೀವ್ ಇದನ್ನೇ ಮಾತಾಡ್ತೀರಾ, ಟಾಪಿಕ್ ಆಗಿ ಇಟ್ಕೊಂತೀರಾ. ನಾನು ಆಮೇಲೆ ಸಂಜೆ ಹಂಗೆ ಬೇಕಾದ್ರೆ ಅಥವಾ ಊಟಕ್ಕೆ ಏನಾದ್ರು ಸಿಗೋಣ. ನಮಗೆ ಟಾಪಿಕ್ ಬೇರೆ ಸಿಗಲ್ಲ ಅಂತ ಹೇಳಿ ನಾವು ಇದು ಮಾಡಿಲ್ಲ. ಬೇರೆ ಕ್ವಶನ್ಸ್ ಕೇಳಿ. ಆಯ್ತು, ಈಗ ಬರೀ ಮೂಡೇ ಆಫ್ ಆಗೋಯ್ತು ನನ್ಗೆ. ಏನಕ್ಕೆ ಅವ್ರಿಗೆ ಏನಕ್ಕಂತ ಅನ್ವಾಂಟೆಡ್ ಕ್ವಶನ್ಸ್ ಎಲ್ಲ? ಸಿನಿಮಾ ಬಗ್ಗೆ ಏನಿದೆ ಅದನ್ನ ತಾನೇ ಕೇಳ್ಬೇಕು ಅವರು. ನೀವ್ ಹಂಗಾದ್ರೆ ಅವಾಗ್ಲೇ ಮಾಡಿದವ್ರು ಅವ್ರ ಹತ್ರನೇ ಹಿಂಗೆ ಕ್ವಶನ್ ಕೇಳಿದ್ರೆ, ಮತ್ತೆ ಅವ್ರ ಜೋವಿ ಎಲ್ಲ ಗೊತ್ತಲ್ಲ, ನಮ್ಮ ಹತ್ರನೇ ಯಾಕೆ ಕೇಳ್ತಾ ಇದ್ರ? ನಿಮ್ಗೆ ನಾನು ಪಾಯಲ್ ಇದ್ರಿ ಅಂದ್ರೆ ನಿಮ್ಗೆ ಇದು ಹೀರೋಯಿನ್ ಅಂತ ಹೇಳಿದ್ಮೇಲೆ ನಾವು ಕ್ವಶನ್ ಇದು ನಾರ್ಮಲ್ ಆಗಿ ಎಲ್ಲಾ ಫಾರ್ಮ್ಯಾಟ್ ಅಲ್ಲೂ ಕೇಳ್ತೀವಿ. ಅದನ್ನ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಬರಲ್ಲ. ಕಾಲ್ ಮಾಡಿದ್ದಾರೆ, ಅವ್ರು ಏನು ಅನ್ವಾಂಟೆಡ್ ಕ್ವಶನ್ಸ್ ಕೇಳ್ತಿದಾರ ಅಂತ ಇಂಟರ್ವ್ಯೂ ಮಾಡ್ಬೇಕು. ನೀವು ನೋಡಿದಿರ ವಾಂಟೆಡ್ ಫಿಲಮ್ ಸಲ್ಮಾನ್ ಖಾನ್ದು? ಬಿಡು. ಹಲೋ ಹಲೋ. ಇಲ್ಲ ಸರ್, ಆಗಲ್ಲ. ನಾನ್ ಫಿಲಮ್ ಪ್ರಮೋಷನ್ ಮಾಡಿದ್ರೆ ಮಾಡ್ತೀನಿ, ಬಿಟ್ರೆ ಬಿಡ್ತೀನಿ. ನನ್ಗೇನೋ ಇದು ಅವರೆಲ್ಲರೂ ಸೀರಿಯಸ್ ಆಗಿಬಿಡಿದ್ರಲ್ಲಿ. ಯಾರು ಮಾಡಿ ಹೇಳ್ತೀನಿ, ಮಜಾ ತಗೊಳ್ಳೋಣ. ಮಜಾ ನಾನೇ ತಗೊಳ್ಳಿ. ಮೋಹಿತ್ ಸರ್ ಇದಾರೆ, ಬೇಡ. ಹಲೋ ಹಲೋ. ಏನಿಲ್ಲ ಬಿಡಿ. ಅಲ್ಲ, ಇವಾಗ ನಾನು ಕೇಳಿದ್ರೆ ಏನಾದ್ರು ತಪ್ಪಿತ್ತಾ? ಇವಾಗ ನಾನ್ ಬಂದಿರೋದೇನಕ್ಕೆ ಕೇಳಿ, ನಾನ್ ಸಿನಿಮಾ ಪ್ರಮೋಷನ್ ಮಾಡೋದಕ್ಕೆ. ನಿಮ್ಗೆ ಏನಂದ್ರೆ ಅದ್ ಹೇಳೋದಕ್ಕಲ್ಲ ನಾವ್ ಬಂದಿರೋದು. ನಾನ್ ಏನಂದ್ರೆ ಅದ್ ಹೇಳಕ್ಕಲ್ಲ ಬಂದಿರೋದು. ನಾನು ಹೇಳ್ತಾ ಇದೀನಿ, ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಟೆನ್ಷನ್ ತಗೋಬೇಕು ಅವ್ರಿಗೆ ಮಾಡಿ. ಇನ್ನೊಂದ್ಸರಿ ಆರ್ಟಿಸ್ಟ್ ಅದು ಪರವಾಗಿಲ್ಲ, ಸರ್ ಇದಾರೆ. ಇವಾಗ ಏನಾಯ್ತು ಅದೇ ವರ್ಕ್ ಆಗೋದು. ಗಾಬರಿ ಆಗ್ಬಿಡಿ. ಹಲೋ. ಈಗ ನಾನು ಹೇಳಿದ್ದು ಒಂದೇನೆ, ಅವ್ರು ಕೇಳಿದ ಸರ್ ಬರ್ತಿದಾರ? ಅಲ್ಲ, ಕೇಳಿದ್ದು ಇಟ್ಸ್ ಓಕೆ, ಬಿಡು, ಪರವಾಗಿಲ್ಲ. ಆಮೇಲೆ ಸಿಗ್ತೀನಿ ಎಲ್ಲರಿಗೂ. ಅಲ್ಲ ಬ್ರೋ, ನೀವು ಕಣ್ಣೀರ್ ಹಾಕ್ಸ್ತಾ ಇದೀರ ಒಂದ್ ಹುಡುಗಿ ಹತ್ರ. ನೀವು ಇಂಟರ್ವ್ಯೂ ಕರೆದ್ಬಿಟ್ಟು ಕಣ್ಣೀರ್ ಹಾಕ್ಸ್ತಾ ಇದೀರ ನೀವು. ಇವಾಗ ನಾನ್ ಕಣ್ಣೀರ್ ಹಾಕೋದಕ್ಕೆ ನೀವು ಪ್ರಮೋಷನ್ ಕರಲೇಬಾರ್ದಾಗಿತ್ತು. ಮತ್ತೆ ನನಗೆ ಏನಕ್ಕೆ ಕರೆದ್ರಿ ನೀವು? ಏನಕ್ಕೆ ಕರೆದ್ಬಿಟ್ಟು ಇಲ್ಲಿ ಪ್ರಮೋಷನ್ ಮಾಡಿಸ್ಕೊಂತ ಇದೀರಾ? ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ, ಕಣ್ಣೀರ್ ಹಾಕ್ಸಿದ್ರೆ ಸೀರಿಯಸ್ ಆಗಿ ಹೇಳ್ತೀನಿ. A few moments later. ಬ್ರೋ ನೋಡಿ, ನಾನು ಒಂದ್ ಹೇಳ್ತೀನಿ ಯಾವತ್ತೂ. ನಾನು ಕೇಳಿದ್ದೇನಾದ್ರು ಮಾಡೋಣ. ನಾನು ಕೇಳಿದ್ದೇನಾದ್ರು ತಪ್ಪಿದ್ಯಾ?
ಅಲ್ಲ ಸರ್ ಹಂಗಂತ ಏನು ಸಿಕ್ಕಿದೆಲ್ಲ ಕೇಳಕ್ ಆಗಲ್ವಲ್ಲ. ಸಿಕ್ಕಿದ್ದಲ್ಲ ನಾನೇನ್ ಕೇಳಿದೆ, ರಿಲೇಟೆಡ್ ಅಂತ ಕೇಳಿದೆ ತಾನೆ. ಹೆಣ್ಮಗು ಕಣ್ಣೀರ್ ಹಾಕ್ಸೋದು ಒಂದು ಇದೇನೇನ್ರಿ ನಿಮ್ದು? ರಿಲೇಟೆಡ್ ಆಗಿ ನಾನು ಕೇಳಿದೆ, ಅದು ಬಿಟ್ಟು ಬೇರೆ ಏನೋ ಕೇಳಲಿಲ್ಲ ಸರ್. ಇವಾಗ ನೀವು ಕ್ವಶನ್ ಕೇಳಿದ್ರೆ ನಮಗ ಅದನ್ನ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ನೀವ್ ಏನಕ್ಕೆ ಅದನ್ನ ಎತ್ತಾ ಅಲ್ಲ. ಇದ್ದೀರಾ? ನಾನು ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಇವಾಗ ನಾನು ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಏನ್ ತಪ್ಪಿದೆ? ಅನ್ನೆಸೆಸರಿ ಕ್ವಶನ್. ಇವಾಗ ಪ್ರಮೋಷನ್ ನಾನು ಹೇಳ್ತಾನೆ ಇವಾಗ ಹುಡುಗಿ ಅನ್ನೆಸೆಸರಿ ಕ್ವಶನ್ ಏನ್ ಕೇಳಿದೆ ನಾನು? ಏನ್ ಕೇಳಿದೆ ನಾನು? ಪ್ರಮೋಷನ್ಗೆ ಅಂತ ಹೇಳಿ ಕೇಳಿರ್ತೀವಿ. ಹುಡುಗಿ ಕಣ್ಣೀರ್ ಆಗ್ತಾ ಇದ್ರೆ ನಾವ್ ಇವಾಗ ಏನ್ ಹೇಳೋದು? ಅಲ್ಲ, ಇವಾಗ ನಾನು ಕೇಳಿದೆ ಏನಾದ್ರು ಪ್ರಾಬ್ಲಮ್ ಇತ್ತಾ? ನಾನು ಕೇಳಿದೆ ಏನಾದ್ರು ಪ್ರಾಬ್ಲಮ್ ಏನ್ ಪರ್ಸನಲ್ ಕ್ವಶನ್? ನಾನು ಪರ್ಸನಲ್ ಅಂತ ಕೇಳಿದ್ರೆ ಹೆಸರು ಸಮೇತ ಹೇಳಿ ಅಂತ ಹೇಳಿ ಕೇಳಿದ್ನಾ? ಇಲ್ಲ ತಾನೆ, ಇಲ್ಲ ತಾನೆ. ನಾನು ಕೇಳಿದ್ದೇನು? ನಾನು ಏನಾದ್ರು ಹರ್ಟ್ ಆಗೋ ತರ ಕೇಳಿದ್ನಾ ಇಲ್ಲ ಬೇರೆ ಏನಾದ್ರು ರೀತಿಯಲ್ಲಿ ಕೇಳಿದ್ನಾ? ಕೇಳಿದ್ ನಾರ್ಮಲ್ ಆಗೇನೆ ಕೇಳಿದ್ದು. ನೀವು ಬೇರೆ ಪರ್ಸನಲ್ ಎಲ್ಲ ಏನಕ್ಕೆ ಕೇಳೋದಿದೆ? ಪರ್ಸನಲ್ ಅಂತ ಹೇಳಿದ್ರೆ ತೀರಾ ಪರ್ಸನಲ್ ನಾನೇನ್ ಕೇಳಿಲ್ಲ. ನಾನು ಹೇಳಿದ್ದು ಬಂದಿರೋದು ಯಾವ್ದು ಸಿನಿಮಾ ಬಗ್ಗೆ ತಾನೆ? ಸಿನಿಮಾ ಬಗ್ಗೆನೇ ನಾನು ಮಾತಾಡ್ತಾ ಹರ್ಟ್ ಆಗ್ತಿದೆ, ಅವ್ರು ಅವಾಯ್ಡ್ ಮಾಡ್ತಿದ್ದಾರೆ. ಇಲ್ಲ ಪ್ರಮೋಷನ್ ಇವ್ರು ಬೇಕು ಬೇಕಂತಾನೆ ಮಾಡ್ತಾ ಇದಾರೆ. ಏನು ಪ್ರಮೋಷನ್ ಕರ್ಸ್ಕೊಂತ ಇದ್ರಿ ಅನ್ಬಿಟ್ಟು ನೀವು ಕೇಳಿದ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡ್ಬಿಡ್ಬೇಕಾ ನಾವು? ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ರಿ ಅಂತ ನಾನು ಹೇಳಿಲ್ಲ. ಕೇಳೋದಾದ್ರೆ ಹೇಳ್ರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಯು ಸ್ಟಿಲ್ ಹ್ಯಾವ್ ಅನ್ ಆಪ್ಷನ್. ನಾನು ಹೇಳ್ತಾ ಇದ್ದೀನಿ ಬೇಡ ಅಂತ ಹೇಳ್ತಾರೆ, ನೀವು ಪದೇ ಪದೇ ಕೆಣಕಿ ಕೇಳ್ತಾ ಇದ್ರ. ಕೆಣಕಿ ಕೇಳಿದ್ರು ನಾನು ಏನ್ ಕೇಳಿದೆ ಇವಾಗ ಅವ್ರಿಗೆ ಕೇಳ್ದೇನೆ ಇರುವಂತದ್ದು. ಹೇಳಿ ಫಸ್ಟ್ ರೆಮ್ಯುನರೇಷನ್ ಬಗ್ಗೆ ಕೇಳಿ ಅಂತ ಹೇಳಿ ಅಂತಂದೆ. ಅವ್ರು ಅದನ್ನು ಹೇಳಿಲ್ಲ. ಆ ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿ ಹಂಗಾದ್ರೆ ಇವಾಗ ಅವ್ರ ಬಾಯ್ ಫ್ರೆಂಡ್ ಇದಾರೆ ಅಂತ ಹೇಳಿ ಕೇಳ್ಬಿಟ್ಟು ಅವ್ರು ಎಲ್ಲ ಆನ್ಸರ್ ಕೊಟ್ಬಿಟ್ರ ಇವಾಗ? ಬೇರೆ ಏನ್ ಪರ್ಸನಲ್ ಕೇಳಿದೆ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಟ್ರಿಗರ್ ಮಾಡಿ ಕೇಳೋಂಥದ್ದು ಏನೈತೆ? ನಾನು ಬೇಡ ಅಂದೆ ತಾನೆ ಸರ್, ನಿಲ್ಸ್ಬಿಡೋಣ ಬೇಡ. ಜನರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಇವಾಗ ನೀವು ಒಂದು ವಿಡಿಯೋ ಹಾಕಿದ್ಮೇಲೆ ನಮ್ ಪರ್ಸನಲ್ ವಿಷಯ ಅವ್ರ ಹತ್ರ ಶೇರ್ ಮಾಡಕ್ಕಾಗಲ್ಲ. ಯಾಕಾಗಲ್ಲ? ಇವಾಗ ಇವ್ರಿಬ್ರದ್ದು ಒಂದು ಶಾರ್ಟ್ ಫಿಲಮ್ ಹಿಟ್ ಆಯ್ತು ಅಂತ ಹೇಳಿದಾಗ, ಇವ್ರಿಬ್ರದ್ದು ಒಂದು ಮ್ಯಾರೇಜ್ ಕಾನ್ಸೆಪ್ಟ್ ಅಲ್ಲಿ ಹಿಟ್ ಆಯ್ತು ಅಂತ ಹೇಳಿದಾಗ ಕಮೆಂಟ್ಸ್ ಹಾಕಿರುತ್ತಾನೆ ಕಂಗ್ರಾಚುಲೇಷನ್ಸ್ ಅಂತ ಹೇಳಿ. ಸಿನಿಮಾ ಬಗ್ಗೆ ಕೇಳಿ, ಕಂಟೆಂಟ್ ಏನಿದೆ ಅದ್ರ ಬಗ್ಗೆ ಕೇಳಿ. ಅದನ್ನ ಬಿಟ್ಟು ಅವ್ರಿಗೆ ಬಾಯ್ ಫ್ರೆಂಡ್ ಇದಾರಾ, ನಿಮ್ಗೆ ಎಷ್ಟೋ ಮತ್ತೆ ಮೂವಿ ರಿಲೇಟೆಡ್ ಇದೆ ತಾನೆ ಅದು. ಮಾಡ್ತಿರೋದು ಮೂವಿ ಬಗ್ಗೆ ಪ್ರಮೋಷನ್, ಪರ್ಸನಲ್ ಇಂಟರ್ವ್ಯೂ ಅಲ್ಲ ಅಲ್ವಾ? ಇಲ್ಲ, ನಾನು ಸತ್ಯ ಹೇಳ್ಬೇಕು. ಇವಾಗ ನಾನು ಸತ್ಯ ಹೇಳ, ನಾ ಮಾಡಿದ್ ಪ್ರಾಂಕ್. ಡೈರೆಕ್ಟರ್ ಯಾವ್ದಕ್ಕೂ ಇರ್ಲಿ ಅಂತ ಸೈಲೆಂಟ್ ಇಲ್ಲಿ ಸೌಂಡ್ ಬರ್ತಿತ್ತು, ಅಲ್ಲಿ ಯಾರೋ ಜೋರಾಗಿ ಜಗಳ ಏನಂತ ಗೊತ್ತಿದ್ರೆ ತಾನೇ ಹೇಳಕ್ಕೆ. ಯಾರಿಗೆ? ಎಲ್ಲಾರು ಸೇರ ಮಾಡಿರೋದಣ್ಣ. ನಿಮಗ್ ಮಾಡಿರೋದು, ನಿನಗೂ ಪಲ್ಲವಿಗ್ ಮಾಡಿರೋದು. ಏನ್ ಗೊತ್ತಾ? ಅಲ್ಲ ಇಲ್ಲಿ ಕೇಳಿ, ಏನ್ ಗೊತ್ತಾ, ಇವ್ರು ಏನಮ್ಮಗ ಏನ್ ಕೇಳಿದ್ರು ಅಂತ ಗೊತ್ತಿದ್ರೆ ತಾನೇ ನನಗೆ ಹೇಳಕ್ಕೆ. ಹೇಳಿದ್ರು ಅಂತ ಮಾತಾಡ್ತಾ ಇದೀವಿ. ನಾನು ಅಲ್ಲೇ ನಿಲ್ಸೋಣ ಅಂದ್ರೆ ಪರವಾಗಿಲ್ಲ, ಇನ್ನ ಮಾಡೋದು. ಗೌರವ ಮಾಡ್ಬೇಕಾಯ್ತು. ಇಂಟರ್ವ್ಯೂ ಇದ್ದಾನೆ ಅಂತ ಗೊತ್ತಾಯ್ತು. ಇವಾಗ ಮಾಡ್ರಿ, ಮತ್ ಕರ್ಸ್ತೀನಿ ನಾನು. ಬರ್ಲಿ ಮಾಡಿ. ಸ್ಟಾರ್ಟ್ ಮಾಡಿ. ಹಲೋ, ಇಲ್ಲ ನಿಜವಾಗ್ಲೂ ಹೇಳ್ತಾರೆ, ಅನ್ವಾಂಟೆಡ್ ಏನೋ ಕೇಳಿಲ್ಲ. ಇವಾಗ ನೋಡಿ ಡೈರೆಕ್ಟರ್ ಬಂದ್ರು ಅಂತ ಅನ್ಬಿಟ್ಟು ಡೈರೆಕ್ಟರ್ ಹತ್ರ ಮಾತಾಡ್ತಾ ಇದ್ರು. ಅಂತ ಕೇಳೋಣ. ಇಲ್ಲಿ ಇಂಟರ್ವ್ಯೂ ಇಲ್ಲ ಕೇಳ್ಬಾರ್ದು ಸರ್, ಅಣ್ಣ ಇಲ್ಲ ಅಣ್ಣ, ಇಲ್ಲ ಅಣ್ಣ, ಮಾತ್ರ ಕೇಳ್ಬೇಕು ಸರ್. ಅಣ್ಣ ಇಲ್ಲ ಅಣ್ಣ, ಅಣ್ಣ ನೀನ್ ಇಲ್ಲ ಅಣ್ಣ, ನೋಡಣ್ಣ ನೀನ್ ಪ್ರಮೋಷನ್ ಅಂತ ಕರೆದಿದ್ದಕ್ಕೆ ಬಂದಿದ್ದು. ಇಲ್ಲ ಪ್ರಮೋಷನ್ ಅಂತ ಹೇಳಿದ್ರೆ ಬಂದಿದ್ದು, ನೀವು ಮಾಡ್ತೀರಾ ಅಂತ ಹೇಳಿದ್ರೆ. ಇಲ್ಲ ನಾವೇನ್ ಬೇರೆದೇನ್ ಕೇಳಿಲ್ಲ ನಾವು. ಪಾಪ ಎಷ್ಟು ಕಣ್ಣೀರ್ ಬಂತು. ಸರಿ ಬಾ ಸರ್, ನಿಮ್ ಯೂಟ್ಯೂಬ್ ಗೋ ನಿಮ್ ಇನ್ಸ್ಟಾಗ್ರಾಮ್ ಗೋ ವ್ಯೂಸ್ ಬರ್ಬೇಕು ಇಲ್ಲ ನಿಮಿಷ, ನಾವು ವ್ಯೂಸ್ ಗೋಸ್ಕರ ಅಂತ ಹೇಳಿ ಮಾಡೋದಕ್ಕೆ ಹೋಗೋದಿಲ್ಲ, ಆಯ್ತಾ? ವ್ಯೂಸ್ ಗೋಸ್ಕರ ಅಂತ ಹೇಳಿ ಮಾಡೋದಕ್ಕೆ ಹೋಗ್ತಿಲ್ಲ. ಇಲ್ಲ ನಾವು ರಾಂಗ್ ಏನ್ ಕೇಳ್ದೆ? ರಾಂಗ್ ಏನ್ ಕೇಳ್ದೆ ನಾನು? ರಾಂಗ್ ಏನ್ ಕೇಳ್ದೆ ಅಂತ ಅಲ್ಲ, ನೀವು ಪರ್ಸನಲ್ ಆಗಿ ಬಾಯ್ ಫ್ರೆಂಡ್ ಇದಾರಾ, ರೆಮ್ಯುನರೇಷನ್ ಎಷ್ಟು, ಇದೆಲ್ಲ ಬೇರೆ ಏನ್ ಕೇಳ್ದೆ ನಾನು? ಬೇರೆ ಏನ್ ಕೇಳ್ದೆ ನಾನು? ಸಿನಿಮಾ ಬಗ್ಗೆ ಬೇರೆ ಏನ್ ಕೇಳ್ದೆ? ಇಲ್ಲ ಬನ್ನಿ ಒಂದ್ ನಿಮಿಷ. ಇಲ್ಲ ಒಂದ್ ನಿಮಿಷ ಬನ್ನಿ ಸರ್. ಆಯ್ತು, ಮಾತಾಡೋಣ ಸರ್. ಆಯ್ತು, ನಾನು ಏನ್ ಕೇಳ್ದೆ? ಒಂದ್ ನಿಮಿಷ ಬನ್ನಿ. ಇಲ್ಲ ನನಗೆ ಪ್ರೂಫ್ ಬೇಕು. ಒಂದ್ ನಿಮಿಷ. ಆಯ್ತು, ಮಿಸ್ಟೇಕ್ ಇರ್ಲಿ ಸರ್, ಮಾತಾಡೋಣ ಸರ್. ಇವಾಗ ನಾ ಏನ್ ಕೇಳ್ದೆ? ಬೇರೆದು ಏನು? ಹೆಣ್ಮಕ್ಳು ನಡೆಸ್ಬೇಕು ಅಂತ ಹೇಳಿ ನಾವು ಬರ್ತೀವ? ಅಳಿಸ್ಬೇಕು ಅಂತ ಹೇಳಿ ಬರ್ತೀವ ನಾವು? ಹೆಣ್ಮಕ್ಳು ಅಳಿಸ್ಬೇಕು ಅಂತ ಹೇಳಿ ನಾವೇನೋ ಬರ್ತೀವ? ಅಲ್ಲ ಸರ್
ನಾನು ನಾನು ಒಂದ್ ನಿಮಿಷ ಇಲ್ಲ, ನನಗೆ ಪ್ರೂಫ್ ಬೇಕು, ಅದಕ್ಕೋಸ್ಕರ ನಾನು ಬೇರೆ ಏನೇನಿಲ್ಲ. ಅಲ್ಲ ಪ್ರೂಫ್ ಅಂದ್ರೆ ನೀವು ಅವ್ರ ಬಗ್ಗೆ ಪರ್ಸನಲ್ ಆಗಿ ಎಲ್ಲ ಸಿನಿಮಾ ಬಗ್ಗೆ ಕೇಳಿ. ಸಿನಿಮಾ ಬಗ್ಗೆನೇ ನಾನು ಕೇಳ್ತಾ ಇದ್ದೀನಿ. ಪ್ರಮೋಷನ್ ಮಾಡಕ್ ಬಂದಿರೋದು ಸಿನಿಮಾ ಬಗ್ಗೆನಾ ಪರ್ಸನಲ್ ಬಗ್ಗೆನಾ? ನಾನು ಪ್ರಮೋಷನ್ ಮಾಡೋದಕ್ಕೆ ಅಂತ ಹೇಳಿ ಸಿನಿಮಾದ ಎಲ್ಲದನ್ನು ಕ್ವಶನ್ಸ್ ಕೇಳಿದೆ ನಾನು ಅವ್ರಿಗೆ. ಅಂತ ಹಂಗೆಲ್ಲ ಮಾಡ್ಬಾರ್ದು. Views ಇವಾಗ ಬರುತ್ತೆ ಅಂತ ಇವರು ಅವಾಗ್ಲೇ ಇಂಟರ್ವ್ಯೂ ಕೊಟ್ರು, ಅವ್ರು ನೀವು ಹಂಗೆ ಕೇಳಿದ್ರ ಕ್ವಶನ್ಗಳು ಅವ್ರಿಗೆ ಕೇಳಿದ್ರೆ ಏನ್ ಪ್ರಯೋಜನ ಇದೆ ಅವ್ರಿಗೆ? ಅಂದ್ರೆ ನೀವು ಇವಾಗ ವ್ಯೂಸ್ಗೆ ಬಗ್ಗೆ ಯಾಕೆ ಸರ್? ಬಾಯ್ ಫ್ರೆಂಡ್ ಬಗ್ಗೆ ಯಾಕೆ ಸರ್? ನಿಮ್ಗೆ ಇಷ್ಟ ಇದೆ ಅಂದ್ರೆ ಹೇಳ್ಬೋದಾಗಿತ್ತು, ಇಲ್ಲ ಸ್ಕಿಪ್ ಮಾಡ್ಬೋದಾಗಿತ್ತು. ಸ್ಟ್ರೆಸ್ ಮಾಡಿ ಕೇಳಬಾರ್ದು. ಮತ್ತೆ ತಿರ್ಗಿಸಿ ಅದೇ ಓಕೆ, ಕೇಳ್ತೀರಾ? ನೀವು ಸಿನಿಮಾ ಬಗ್ಗೆ ಇಲ್ಲ ನಾನ್ ಬೇಡ ಕೇಳ್ಬೇಡಿ ಅಂತ ಹೇಳಿ ಹೇಳ್ಬಿಡ್ಬೇಕಾಗಿತ್ತು. ಹೇಳಿದ್ರೆ ನೀವು ಮತ್ತೆ ಅದನ್ನೇ ಏ ಅಣ್ಣ ಈ ಇವಾಗ ನೀವು ದೊಡ್ಡದಾಗಿ ಇವಾಗ ಪ್ರಮೋಷನ್ಗೆ ಅಂತ ಹೇಳಿ ಕರ್ಸ್ಕೊಂತೀರಾ, ಆಮೇಲೆ ನಾವೇನೋ ಕೇಳಿದ್ವಿ ಅಂತ ಹೇಳಿ ಅದನ್ನೇ ದೊಡ್ಡ issue ಸಿನಿಮಾ ಮಾಡ್ತೀರಾ? ಬಗ್ಗೆ ಕೇಳಿ. ಏನಾಯ್ತು ಸರ್? ಇವಾಗ ಅಲ್ಲ ಏನು ಅದನ್ನ ನಾನು ಗೌರವ್ ಅದನ್ನ ನಾನು ಹೇಳ್ತಾನೆ ಇದ್ದೀನಿ, ಅದನ್ನ ನಾನು ಒಂದ್ ನಿಮಿಷ, ಏನ್ ಅನ್ವಾಂಟೆಡ್ ಕ್ವಶನ್ ಕೇಳಿದೆ ನಾನು? ಕೈ ತೋರಿಸಿ ಮಾತಾಡೋ ಅಂತದೆಲ್ಲ ಅಲ್ಲಲ್ಲ, ನಿಮ್ ಮುಟ್ಟೋದು ಗಿಟ್ಟೋದು ಅದೆಲ್ಲ ಬೇಡ ಬ್ರೋ, ನೀವೇನೇ ಇದಾಗಿರ್ರಿ. ಏನ್ ಗೊತ್ತಾ, ಅವ್ರಿಗೆ ನಾನು ಬೇರೆ ಏನಾದ್ರು ಕೇಳಿಲ್ಲ. ಒಂದ್ ನಿಮಿಷ, ಅವ್ರಿಗೆ ಮುಟ್ಟೇನ್ ಮಾತಾಡ್ತಾ ಇದ್ದೀರಾ? ಇಷ್ಟ ಇಲ್ಲ ಅಂದಾಗ ಬಿಟ್ಬಿಡ್ಬೇಕು, ಬೇರೆ ಕೇಳ್ಬೇಕು ಅಷ್ಟೇ, ಮುಗೀತು ಸರ್. ಒಂದ್ ನಿಮಿಷ, ನಾನ್ ಕೇಳಿದ್ ಬೇರೆ ಏನಾದ್ರು ಕೇಳಿದ್ನಾ? ಅಲ್ಲ ಓಕೆ ಸರ್, ಅವ್ರಿಗೆ ಏನಾರು ಸರಿ ಅವ್ರ ಪರ್ಸನಲ್ ಇರುತ್ತೆ, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನೀವು ಕೇಳಲೇಬೇಕು. ನಾನ್ ನಿಮ್ಮ ಹತ್ರ ಮಾತಾಡ್ದೆ, ಅವ್ರ ಹತ್ರ ಏನ್ ಪರ್ಸನಲ್ ಏನ್ ಕೇಳಿದ್ರು? ಅವ್ರ ಇಷ್ಟ ಸರ್, ಅವ್ರು ನಾನ್ ಸತ್ಯ ಹೇಳ, ನಾನ್ ಸತ್ಯ ಹೇಳ, ನಾವ್ ಮಾಡಿದ್ದೆಲ್ಲ ಪ್ರಾಂಕ್. ನನಗ್ ಮಾಡುವ, ನಾನ್ ನಿನಗ್ ಮಾಡುವ. ಕ್ಯಾಮ್ರಾ ಇಲ್ಲ ಇದೆ. ಎಲ್ಲ ನ್ಯಾಚುರಲ್ ಆಕ್ಟರ್ ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲ್ ನ್ಯಾಚುರಲ್ ಆಕ್ಟರ್ ಅಂತ ಇವಾಗ ಗೊತ್ತಾಯ್ತು. ಅವ್ರು ಯಾವಾಗ ಗೊತ್ತಾಗಿದ್ದು ಮುಟ್ಟೆಲ್ಲ ಮಾತಾಡಿದ್ರು ಇಷ್ಟೆಲ್ಲ ಮೀಟರ್ ಬಂದ್ಬಿಟ್ಟೆ ಈಗ. ನಾನು natural ಆಗಿ ಚೂಚಿ ಆಗ್ಬಿಟ್ಟೆ. ಸ್ಯಾಲ್ರಿ ರೋಡಲ್ಲಿ ಈಗ ಓಡ್ ಬಂದಿದ್ ಗೊತ್ತಾ? ನಾನು ಅಲ್ಲಿ ಬರ್ತೀನಿ ಬಿಟ್ಬಿಟ್ಟು ಅಲ್ಲ ಆಕ್ಚುಲಿ ಆತರ ಏನಾರ ಅಲ್ಲ, ಈ ಬಾಯಲ್ಲೋ ಬಾಯ್ ಫ್ರೆಂಡ್ ಬಗ್ಗೆ ಕೇಳ್ಬಾರ್ದು ಅಂದ್ರೆ ಡೌಟ್ ಆಯ್ತು. ನಾನೆಲ್ಲ ಇನ್ನೊಂದು ವೈರಲ್ ಆಗಿದ್ರೆ ಆತರ ಓಕೆ, ಬಟ್ ಎನಿವೇಸ್ ಎಲ್ಲರೂ ಟೀಮ್ ಇಲ್ಲೇ ಇದಾರೆ. ಚೆನ್ನಾಗಿ ಆಕ್ಟ್ ಮಾಡಿದ್ವಾ ಸರ್? ಎಲ್ಲ ನಂಗೆ ಗೊತ್ತಿತ್ತು ಆಕ್ಚುಲಿ, ಗಾಡಿ ಹಾಕೊಂಡು 3 ಜನ ಓಡ್ ಬಂದಿದ್ರೆ ನೋಡಿದ್ವಿ ನಾವು. 3 ಜನ ಅಲ್ಲ, ನಾನು ಕಾರ್ ಕೀ ಸಿಗ್ಲಿಲ್ಲ ಅಂದ್ಬಿಟ್ಟು ಯಾರೋ ಡಬಲ್ ಹೋಯ್ತಿದ್ರು, ಅವ್ರ ಹತ್ರ ತ್ರಿಬಲ್ ರೈಡಿಂಗ್ ಹಾಕಿಸ್ಕೊಂಡು ಓಡ್ ಬಂದಿದ್ದೀನಿ. ಹೌದಾ? ಅವ್ರು ವಿಡಿಯೋ ಎಲ್ಲ ಮಾಡ್ಕೊಂಡ್ರು ತ್ರಿಬಲ್ ಗೊತ್ತವ್ರ ನನ್ ಜೊತೆ ಅಂತ. ಬಟ್ ಎನಿವೇಸ್ ಗೌರವ್ ಬಂದಿದ್ ತಕ್ಷಣ, "ಏಯ್, ನಿಲ್ಸು camera. ನಾನು ಅಯ್ಯೋ ರೆಕಾರ್ಡ್ ಆಗ್ತಾ ಇಲ್ಲ. ಬೇಕಾಗಿರೋದು ಅದು ಪ್ರೂಫ್. ನನಗೆ ನಾನು ಆಫ್ ಮಾಡ್ತಾ ಇದ್ದೀನಿ. ಸರ್ ನಿಲ್ಸಿ ಅವಾಗ ಸೀರಿಯಸ್ ಆಗಿ ತಗೊಂತೇನೆ ಗೌರವ್ ಅಂತ ಕ್ಯಾಮ್ರಾ ನಿಲ್ಸಿ ಸರ್, ಬೇಡ ನೀವು ನ್ಯಾಚುರಲ್ ಪರ್ಫಾರ್ಮರ್ ಕೊಡಿ. ನಾನು ಸರ್ ನೀವು ಎಕ್ಸ್ಟ್ರಾರ್ಡಿನರಿ ಪ್ರಾಂಕ್ಸ್ಟರ್ ನೀವು ಇವಾಗ. ಸೊ ಇಲ್ಲಿ ಏನ್ ಕ್ವಾಲಿಟಿ ಕೊಟ್ಟಿದೀವಲ್ವಾ, ಇದು ಒಂದ್ ಸ್ವಲ್ಪ ಕಡಿಮೆನೆ ಅಂತಾನೆ ಹೇಳ್ಬೋದು. ಆನ್ ಸ್ಕ್ರೀನ್ ಅಲ್ಲಿ ಜಾನ್ 30ನೇ ತಾರೀಕು ಇದಕ್ಕಿಂತ ಜಾಸ್ತಿ ಕ್ವಾಲಿಟಿ ಕೊಟ್ಟಿರ್ತಾರೆ. ಸೊ ಟೀಮ್ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ ಸರ್, ಟೀಮ್ ಕಡೆಯಿಂದ ನೀವೇನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಸರ್, ಜನವರಿ 30ಕ್ಕೆ ಸಿನಿಮಾ ಬರ್ತಾ ಇದೆ. ಸ್ಟ್ರೆಸ್ ಇರೋರು, ಲೈಫ್ ಅಲ್ಲಿ ಕೆಲಸ ಮಾಡಿ ಸ್ಟ್ರೆಸ್ ಇರೋರು ದಯವಿಟ್ಟು ಬಂದು ಸಿನಿಮಾ ನೋಡಿ, ಸಖತ್ ನಗ್ತೀರಾ, ಮಜಾ ಮಾಡ್ತೀರಾ, 100% ಗ್ಯಾರಂಟಿ. ಅಷ್ಟೇ, ಎಲ್ಲರೂ ಬನ್ನಿ ಥಿಯೇಟರ್ಗೆ. ಥ್ಯಾಂಕ್ ಯು. ನಿಮಗೆ ತಲೆನೋವು ಹೋಗ್ಬೇಕು ಅಂತ ಹೇಳಿದ್ರೆ ಅಮೃತಾಂಜನ್ ಹಚ್ಕೊಂತೀರಾ, ಜೀವನದ ತಲೆನೋವು ಹೋಗ್ಬೇಕು ಅಂತ ಹೇಳಿದ್ರೆ ಅಮೃತಾಂಜನ್ ನೋಡೋದಕ್ಕೆ ನೀವು ಥಿಯೇಟರ್ಗೆ ಬರ್ತೀರಾ. ಸೊ ಜಾನ್ 30ಕ್ಕೆ ಎಲ್ಲರೂ ಕೂಡ ಮಿಸ್ ಮಾಡ್ದೇನೆ ನೋಡಿ ಅಮೃತ ಅಂಜನ್.